ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆಫ್ಟರ್ ಸೋ ಲಾಂಗ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ಇಟ್ಸ್ ಕೈಂಡ್ ಆಫ್ ರೀಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ದ ವಿಡಿಯೋಸ್ ರೆಗ್ಯುಲರ್ಲಿ, ಬಟ್ ದ ಥಿಂಗ್ ಇಸ್ ಐ ನೀಡ್ ಯುವರ್ ಕಂಪ್ಲೀಟ್ ಸಪೋರ್ಟ್. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರಿಗೆ ಈ ಅವಶ್ಯಕತೆ ಇದೆಯೋ ಇದನ್ನ ಶೇರ್ ಮಾಡಿ. ದೋಸ್ ಆರ್ ಪ್ರಿಪೇರಿಂಗ್ ಫಾರ್ PC, PSI, KE ಆ್ಯಂಡ್ ಗ್ರೂಪ್ ಸಿ ಎಕ್ಸಾಮ್ಸ್ ಅವ್ರಿಗೆಲ್ಲ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ದಟ್ ತುಂಬ ಶೇರ್ಸ್ ಲೈಕ್ಸ್ ಬಂದರೆ ಸೊ ದಟ್ ಐ ವಿಲ್ ಗೆಟ್ ಒನ್ ಎನರ್ಜಿ ದಟ್ ಐ ಕ್ಯಾನ್ ಡೂ ಮೋರ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಫೈನ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಫಸ್ಟ್ ಕ್ವಶನ್ ಈ ಥರ ಇದೆ ನೋಡಿ ಇಲ್ಲಿ. ವಿಚ್ ಸೆಲ್ ಆರ್ಗನಲೆ ಈಸ್ ಕಾಮನ್ಲಿ which cell organelle is commonly called as suicide bag? ಸೊ ಯಾವ್ದನ್ನ ಒಂದು ಸೂಸೈಡ್ ಬ್ಯಾಗ್ ಅಂತ ಕರಿತೀವಿ? ಸೊ ಜೀವಕೋಶದ ಯಾವ ಜೀವಕೋಶವನ್ನು ಅಂಗವನ್ನು ಜೀವಕೋಶದ ಆತ್ಮಹತ್ಯೆ ಚೀಲ ಅಂತ ಕರಿತೀವಿ ಅಂತ ಕ್ವಶನ್ ಕೇಳ್ತಿದ್ದಾರೆ. ಕ್ಲಿಯರ್? ಸೊ ಈ ಒಂದು ಕ್ವಶನ್ಸ್ ಎಲ್ಲ ಕಾಮನ್ ಆಗಿ ರಿಪೀಟ್ ಆಗ್ತಾ ಬರ್ತಾ ಇರವೆ. ಬಟ್ ದ ಥಿಂಗ್ ಇಸ್ ವಿ ನೀಡ್ ಟು ಮೋರ್ ರಿಕ್ವೈರ್ಡ್ ದಟ್ ವಿ ನೀಡ್ ಟು ಪ್ರಾಕ್ಟೀಸ್ ಮೋರ್, ಸೊ ದಟ್ ನಮಗೆ ಅದು ಒಂದು ಕನ್ಫ್ಯೂಷನ್ ಅನ್ನೋದು ಅವಾಯ್ಡ್ ಆಗ್ತಾ ಹೋಗುತ್ತೆ ತುಂಬ ಕ್ವಶನ್ಸ್ ಅಟೆಂಡ್ ಮಾಡ್ತಾ. ಕ್ಲಿಯರ್ ವಿತ್ ದಿಸ್? ಎಸ್. ಸೊ ಆಪ್ಷನ್ಸ್ ಈ ಥರ ಇದೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ, ಸೆಕೆಂಡ್ ಬಂದ್ಬಿಟ್ಟು ಲೈಸೋಸೋಮ್, ಥರ್ಡ್ ಒನ್ ರೈಬೋಸೋಮ್, ನೆಕ್ಸ್ಟ್ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಇದು ಗಾಲ್ಗಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಈ ಒಂದು ಆತ್ಮಹತ್ಯೆ ಚೀಲ ಅಂತ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ದಟ್ ಈಸ್ ಆಪ್ಷನ್ ಬಿ, ಲೈಸೋಸೋಮ್ನ ಆತ್ಮಹತ್ಯೆ ಚೀಲ ಅಥವಾ ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ಸೊ ಯಾಕೆ ಇದನ್ನ ಆ ಥರ ಕರಿತೀವಿ ನೋಡಿ ಇಲ್ಲಿ. ಲೈಸೋಸೋಮ್ ಕಂಟೈನ್ಸ್ ಡೈಜೆಸ್ಟಿವ್ ಎನ್ಸೈಮ್ಸ್. ಇದೊಂದು ಡೈಜೆಸ್ಟಿವ್ ಎನ್ಸೈಮ್ಸ್ನ ಒಳಗೊಂಡಿರುತ್ತೆ. ವೆನ್ ಸೆಲ್ ಗೆಟ್ಸ್ ಡ್ಯಾಮೇಜ್ಡ್ ಆರ್ ಡೈಸ್, ದೀಸ್ ಎನ್ಸೈಮ್ಸ್ ಕ್ಯಾನ್ ಬರ್ಸ್ಟ್ ಔಟ್ ಅಂಡ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಸೊ ಇದು ಬರ್ಸ್ಟ್ ಆಗ್ಬಿಟ್ಟು ತನ್ನನ್ನು ತಾನೇ ಕೊಲ್ಲಲ್ಪಡುತ್ತೆ. ಸೊ ವಿಚ್ ಈಸ್ ವೈ ದೇ ಆರ್ ಕಾಲ್ಡ್ ಆಸ್ ಸೂಸೈಡ್ ಬ್ಯಾಗ್ಸ್. ಕ್ಲಿಯರ್ ವಿತ್ ದಿಸ್? ಸೊ ಅದು ತಮ್ಮನ್ನ ತಾನೇ ಡ್ಯಾಮೇಜ್ ಮಾಡಿಕೊಂಡು ಕೊಲ್ಲಲ್ಪಡೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ಆತ್ಮಹತ್ಯಾ ಚೀಲ ಅಂತ ಕರಿತೀವಿ ಅಥವಾ ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ಎಸ್. ಸೊ ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಯಾವುದು ಅಂದ್ರೆ ಲೈಸೋಸೋಮ್ಸ್ ಅಂತ ಕರಿತೀವಿ. ಯು ಶುಡ್ ರಿಮೆಂಬರ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಸೊ ಬೇರೆ ಆಪ್ಷನ್ಸ್ ಎಲ್ಲ ಏನೇನು ಕರಿತೀವಿ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ ಫಸ್ಟ್ಗೆ ಮೈಟೋಕಾಂಡ್ರಿಯಾ ಇದೆ. ಮೈಟೋಕಾಂಡ್ರಿಯಾಗೆ ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಎನರ್ಜಿ ಹೌಸ್ ಅಂತ ಕರಿತೀವಿ. ಉಸಿರಾಟ ಕ್ರಿಯೆ ನಡೆಯುತ್ತೆ ಇಲ್ಲಿ. ಕ್ಲಿಯರ್ ವಿತ್ ದಿಸ್? ಸೊ ATP ಅನ್ನೋದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಎನರ್ಜಿ ಯಾವ ರೀತಿ ರಿಲೀಸ್ ಆಗ್ತಾ ಹೋಗುತ್ತೆ? ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಮೂಲಕ ಒಂದು ಎನರ್ಜಿ ಅನ್ನೋದು ರಿಲೀಸ್ ಆಗ್ತಾ ಹೋಗುತ್ತೆ ಮೈಟೋಕಾಂಡ್ರಿಯಾದಲ್ಲಿ. ನೆಕ್ಸ್ಟ್ ಲೈಸೋಸೋಮ್, ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್, ವಿ ಆರ್ ಕಾಲ್ಡ್ ಆಸ್ ಸೂಸೈಡ್ ಬ್ಯಾಗ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ರಸದಾನಿಗಳು ಅಂತ ಕರಿತೀವಿ, ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಸಂಗ್ರಹಣಾ ಕೊಠಡಿ ಅಂತ ಕರಿತೀವಿ, ಸ್ಟೋರೇಜ್ ಹೌಸ್ ಅಂತ ಕರಿತೀವಿ, ಸ್ಟೋರೇಜ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ ರೈಬೋಸೋಮ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ, ಜೀವಕೋಶದ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೀವಿ. ಕ್ಲಿಯರ್? ಸೊ ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ರೈಬೋಸೋಮ್ನ ಕರಿತೀವಿ. ಕ್ಲಿಯರ್ ದಿಸ್? ಇದೆಲ್ಲ ಒಂದೊಂದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್, ಸೊ ಟು ಅವಾಯ್ಡ್ ವಿ ಕ್ಯಾನ್ ಅವಾಯ್ಡ್ ದಟ್ ಕನ್ಫ್ಯೂಷನ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಗಾಲ್ಗಿ ಸಂಕೀರ್ಣ ರಾಸಾಯನಿಕ ಮತ್ತು ಕಿಣ್ವಗಳನ್ನು ಉತ್ಪಾದನೆ ಮಾಡುತ್ತೆ. ಸೊ ಇಟ್ ಹೆಲ್ಪ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್. ದೇ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಕರಿತೀವಿ. ಸೊ ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಗಾಲ್ಗಿ ಸಂಕೀರ್ಣ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ನ ಕರಿತೀವಿ. ಕ್ಲಿಯರ್ ದಿಸ್? ನೆಕ್ಸ್ಟ್ ನೋಡಿ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ 2 ಟೈಪ್ಸ್ ಬರುತ್ತೆ. ಬಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ಇದು ಯಾಕೆ ರಫ್ ಅಂತ ಕರಿತೀವಿ? ಡ್ಯೂ ಟು ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್. ಸೊ ರೈಬೋಸೋಮ್ಸ್ ಇರೋದ್ರಿಂದ ಇದಕ್ಕೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಟು ಸಿಂಥಸಿಸ್ ಆಫ್ ಪ್ರೋಟೀನ್ನ ಒಂದು ಸಂಶ್ಲೇಷಣೆಯಲ್ಲಿ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಹೊರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ಸೊ ಇಷ್ಟು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಒಂದು ಕ್ವಶನ್ ರಿಲೇಟೆಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇದೆಲ್ಲ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ.
ಸೌಂಡ್ ವೇವ್ಸ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಮೀಡಿಯಂ. ಅಂದ್ರೆ ಧ್ವನಿ ತರಂಗಗಳೇನಿದೆಯಲ್ಲ, ಧ್ವನಿ ತರಂಗಗಳು ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸೌಂಡ್ ವೇವ್ಸ್ ಅಂತ ಬಂದಿದ ತಕ್ಷಣ ನಮಗೆ ಸೊ ಏನು ಬರಬೇಕಂದ್ರೆ, ಸೌಂಡ್ ವೇವ್ಸ್ ಅನ್ನೋದು ಮೀಡಿಯಂ ಮೇಲೆ ಡಿಪೆಂಡ್ ಆಗಿಲ್ಲ. ಕ್ಲಿಯರ್ ಇದೆ? ಸಾರಿ, ಮೀಡಿಯಂ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಮಾಧ್ಯಮದ ಮೇಲೆ ಡಿಪೆಂಡ್ ಆಗಿದೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವ್ಯಾಕ್ಯೂಮ್ ಕೊಟ್ಟಿದ್ದಾರೆ, ನಿರ್ವಾತ ಅಥವಾ ಶೂನ್ಯ ಅಂತ ಕರಿತೀವಿ ಇದಕ್ಕೆ. ಸೊ ನಿರ್ವಾತ ಅಥವಾ ಶೂನ್ಯ ಅಂತ ಕರಿತೀವಿ. ಸೊ ಇದನ್ನ ನಾವು ನಿರ್ವಾತ ಅಂತ ಕೂಡ ಕರಿತೀವಿ, ನಿರ್ವಾತ, ವ್ಯಾಕ್ಯೂಮ್. ಸೊ ಇದು ಗಾಳಿ, ನೆಕ್ಸ್ಟ್ ಇದು ನೀರು, ನೆಕ್ಸ್ಟ್ ಇದು ಉಕ್ಕು ಅಂತ ಕರಿತೀವಿ. ಸೊ ಉಕ್ಕು ನಥಿಂಗ್ ಸ್ಟೀಲ್. ಓಕೆ. ಸೊ ಈ ಒಂದು ಸೌಂಡ್ ಅನ್ನೋದು ಯಾವ ಮಾಧ್ಯಮದಲ್ಲಿ ಜಾಸ್ತಿ ವೇಗವಾಗಿ ಹೋಗುತ್ತೆ ಅಂತ ಈ ಡಯಾಗ್ರಾಮ್ ನೋಡಿ ನಿಮಗೆ ಯು ವಿಲ್ ಗೆಟ್ ಎನ್ ಐಡಿಯಾ. ಸೊ ಈ ಡಯಾಗ್ರಾಮ್ ಗಮನಿಸಿದ್ರೆ, ಸೊ ಸಾಲಿಡ್, ಇದರಲ್ಲಿ ಸಾಲಿಡ್ ಯಾವುದಂದ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಟೀಲ್, ಅಥವಾ ಉಕ್ಕು ಅಂತ ಕರಿತೀವಲ್ವಾ, ಇದೇ ಸಾಲಿಡ್. ಸೊ ಅಂದ್ರೆ ಇದರಲ್ಲಿ ವೇಗವಾಗಿ ಚಲಿಸುತ್ತೆ ಸೌಂಡ್ ಅನ್ನೋದು ಅಂತ ಹೇಳ್ಬಿಟ್ಟು. ಕ್ಲಿಯರ್ ವಿತ್ ದಿಸ್? ಸೊ ಶಬ್ದ ಅನ್ನೋದು ಮಾಧ್ಯಮದ ಮೇಲೆ ಅವಲಂಬನೆ ಆಗಿರೋದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಮೀಡಿಯಂ. ಸೊ ದಟ್ ವ್ಯಾಕ್ಯೂಮ್ ಅಲ್ಲಿ ಶಬ್ದ ಅನ್ನೋದು ಚಲಿಸೋದಿಲ್ಲ. ಯು ಶುಡ್ ರಿಮೆಂಬರ್ ದಟ್. ಓಕೆ, ಕ್ಲಿಯರ್ ವಿತ್ ದಿಸ್? ಸೊ ಇದಕ್ಕೆ ಆಪ್ಷನ್ ಏನು ಅಂದ್ರೆ ದಟ್ ಈಸ್ ಸ್ಟೀಲ್, ಅಂದ್ರೆ ಉಕ್ಕು ಅಂತ ಕರಿತೀವಿ. ಸೌಂಡ್ ಈಸ್ ಅ ಮೆಕ್ಯಾನಿಕಲ್ ವೇವ್. ಸೊ ಇದೊಂದು ಯಾಂತ್ರಿಕ ಒಂದು ತರಂಗವಾಗಿರುತ್ತೆ. ಸೊ ಇಟ್ ರಿಕ್ವೈರ್ಸ್ ಮೀಡಿಯಂ ಟು ಟ್ರಾವೆಲ್. ಇದಕ್ಕೆ ಒಂದು ಮಾಧ್ಯಮದ ಅವಶ್ಯಕತೆ ಇದೆ. ಇಟ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಇನ್ ಸಾಲಿಡ್ಸ್. ಸೊ ಸಾಲಿಡ್ಸ್ ಅಲ್ಲಿ ಇದು ಫಾಸ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ ಡ್ಯೂ ಟು ಹೈ ಎಲಾಸ್ಟಿಸಿಟಿ ಅಂಡ್ ಡೆನ್ಸಿಟಿ ಅಂತ ಕರಿತೀವಿ. ಸ್ಲೋರ್ ಇನ್ ಲಿಕ್ವಿಡ್ಸ್ ಅಂಡ್ ಸ್ಲೋಯೆಸ್ಟ್ ಇನ್ ಗ್ಯಾಸಸ್. ಸೊ ಇಟ್ ಕೆನಾಟ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್. ನಿರ್ವಾತದಲ್ಲಿ ಶಬ್ದ ಅನ್ನೋದು ಚಲಿಸಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ಮೀಡಿಯಂ. ಕ್ಲಿಯರ್? ಮಾಧ್ಯಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಶುಡ್ ರಿಮೆಂಬರ್ ದಿಸ್. ಈ ಒಂದು ಸ್ಟೀಲ್ ಬದಲು ಅವ್ರು ಐರನ್ ಕೊಡ್ಬೋದು, ಯಾವುದೇ ಒಂದು ಸಾಲಿಡ್ ಮೆಟೀರಿಯಲ್ ಕೊಡ್ಬೋದು. ಓಕೆನಾ? ಸೊ ಸಾಲಿಡ್ ಅಂತ ನೆನ್ಪಿಟ್ಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಲಿಯರ್ ವಿತ್ ದಿಸ್? ಎಸ್. ಸೊ ಈ ಕ್ವಶನ್ಗೆ ಆನ್ಸರ್ ದಟ್ ಈಸ್ ಆಪ್ಷನ್ ಡಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದೇ ಕ್ವಶನ್ ಈ ತರ ಕೇಳ್ಬೋದು, ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದವು ಚಲಿಸುವುದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವ್ದ್ರಲ್ಲಿ ಚಲಿಸೋದಿಲ್ಲ ಅಂದ್ರೆ ವ್ಯಾಕ್ಯೂಮ್ ಅಥವಾ ನಿರ್ವಾತ ಅಂತ ನಮಗೆ ಗೊತ್ತಿರಬೇಕು. ಕ್ಲಿಯರ್ ವಿತ್ ದಿಸ್? ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ blood vessels carries deoxygenated blood from body to the heart? ಕೆಳಗಿನ ಯಾವ ನಾಳವು ದೇಹದಿಂದ ಆಮ್ಲಜನಕ ರಹಿತ, ವೆರಿ ಇಂಪಾರ್ಟೆಂಟ್ ಹಿಯರ್, ಆಮ್ಲಜನಕ ರಹಿತ ರಕ್ತವನ್ನು ಹೃದಯಕ್ಕೆ ಕೊಂಡೊಯ್ಯುತ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಮ್ಲಜನಕ ರಹಿತ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಯಾವ ಒಂದು ರಕ್ತನಾಳ ತಗೊಂಡೋಗುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ತರ ಇದೆ. ಪಲ್ಮನರಿ ವೇನ್ ಅಂತ ಇದೆ, ಪುಪ್ಪಸಕ ಅಪಧಮನಿ. ಆಕ್ಚುಲಿ ಇಟ್ ಈಸ್ ಪುಪ್ಪಸಕ ಅಂತ ಬರಬೇಕು, ಪುಪ್ಪಸಕ ಅಭಿಧಮನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಹಾ ಅಭಿಧಮನಿ ಅಂತ ಇದೆ, ನೆಕ್ಸ್ಟ್ ಮಹಾ ಅಪಧಮನಿ ಅಂತ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಪುಪ್ಪಸಕ ಅಪಧಮನಿ ಅಂತ ಇದೆ. ಡೋಂಟ್ ಮೈಂಡ್ ಅಬೌಟ್ ದಿಸ್ ಸ್ಪೆಲ್ಲಿಂಗ್ಸ್ ಅಂಡ್ ಆಲ್. ಓಕೆನಾ? ಸೊ ಸಮ್ಟೈಮ್ಸ್ ಆಗುತ್ತೆ ಬಿಕಾಸ್ ಇಟ್ ರಿಕ್ವೈರ್ಸ್ ಮೋರ್ ಟೈಮ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಓಕೆ. ಸೊ ಇಂಗ್ಲೀಷಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಪಲ್ಮನರಿ ವೇನ್, ವೇನಕೈವ, ಅರೋಟಾ ಅಂಡ್ ಪಲ್ಮನರಿ ಆರ್ಟರಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆಪ್ಷನ್ ಯಾವುದು ಅಪ್ಪ ಅಂದ್ರೆ ದಟ್ ಈಸ್ ವೇನಕೈವ ಅಂತ ಹೇಳ್ಬೋದು. ಆಪ್ಷನ್ ಬಿ, ಮಹಾ ಅಭಿಧಮನಿ. ಕ್ಲಿಯರ್ ವಿತ್ ದಿಸ್? ಸೊ ಆಮ್ಲಜನಕ ರಹಿತ ರಕ್ತವನ್ನು ಹೃದಯಕ್ಕೆ ತಗೊಂಡು ಹೋಗುತ್ತೆ ದೇಹದ ವಿವಿಧ ಭಾಗಗಳಿಂದ. ಅದಕ್ಕೆ ನಾವು ಯಾವ್ದು ತಗೊಂಡು ಹೋಗುತ್ತೆ ಅಂದ್ರೆ ವೇನಕೈವ, ಮಹಾ ಅಭಿಧಮನಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇಲ್ಲಿ ನೋಡಿ, ವೇನಕೈವ, ಮಹಾ ಅಭಿಧಮನಿ. ಸೊ ವೇನಕೈವ ಇಸ್ ದ ಲಾರ್ಜೆಸ್ಟ್ ವೇನ್, ದೊಡ್ಡದಾಗಿರೋ ಒಂದು ವೇನ್ ಆಗಿರುತ್ತೆ ಆಫ್ ದ ಬಾಡಿ. ಇಟ್ ಕಂಟ್ರೋಲ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಆಲ್ ಬಾಡಿ ಟಿಶ್ಯೂಸ್ ಅಂಡ್ ಡಂಪ್ಸ್ ಇಂಟು ರೈಟ್ ಆರ್ಟ್ರಿಯಮ್ ಆಫ್ ದ ಹಾರ್ಟ್. ರೈಟ್ ಆರ್ಟ್ರಿಯಮ್ಗೆ ಅದು ಡಂಪ್ ಮಾಡುತ್ತೆ ಬ್ಲಡ್ ನ. ಎಂತಹ ಬ್ಲಡ್ ಅಂದ್ರೆ ಡಿಆಕ್ಸಿಜನೇಟೆಡ್ ಬ್ಲಡ್. ಕ್ಲಿಯರ್? ಸೊ ಆಮ್ಲಜನಕ ರಹಿತ ರಕ್ತವನ್ನ ಡಂಪ್ ಮಾಡುತ್ತೆ. ಕ್ಲಿಯರ್ ವಿತ್ ದಿಸ್? ಎಸ್. ನೋಡಿ ಇಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ಇಲ್ಲಿ ಹಾಕೊಂಡಿದ್ದೀನಿ.
ಸೊ ಅಪಧಮನಿಗಳು ಅಂದ್ರೆ ಆರ್ಟರೀಸ್ ಅಂತ ಕರಿತೀವಿ, ಅಭಿಧಮನಿಗಳು ಅಂದ್ರೆ ವೇನ್ಸ್ ಅಂತ ಕರಿತೀವಿ. ಸೊ ಅಪಧಮನಿಗಳು, ಎಲ್ಲ ಅಪಧಮನಿಗಳು ಏನ್ ಮಾಡುತ್ತೆ, ರಕ್ತವನ್ನು ಹೃದಯದಿಂದ ದೇಹದ ಅಂಗಗಳಿಗೆ ಸಾಗಿಸುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಏನಿಲ್ಲಿ ಅಪಧಮನಿಗಳಲ್ಲಿ ರಕ್ತದ ವೇಗವು ಜಾಸ್ತಿ ಇರುತ್ತೆ, ಇದು ಅಧಿಕ ಒತ್ತಡನೂ ಇರುತ್ತೆ, ಸೊ ವೇಗನೂ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತೆ, ವೆರಿ ಇಂಪಾರ್ಟೆಂಟ್. ಎಲ್ಲಾ ಒಂದು ಅಪಧಮನಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತೆ ಎಕ್ಸೆಪ್ಟ್ ಪುಪ್ಪುಸಕ ಅಪಧಮನಿ ಅಂತ ಕರಿತೀವಿ. ಸೊ ಎಲ್ಲವೂ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದಿಂದ ಹೃದಯದಿಂದ ದೇಹದ ಭಾಗಗಳಿಗೆ ಸಾಗಿಸುತ್ತೆ ಎಕ್ಸೆಪ್ಟ್ ದಿಸ್ ಪುಪ್ಪುಸಕ, ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇಟ್ ಈಸ್ ಪಲ್ಮನರಿ ಆರ್ಟರಿ ಎಕ್ಸೆಪ್ಟ್ ದಿಸ್. ಸೊ ಇದೇನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ನ ಏನಕ್ಕೆ ಕೊಡುತ್ತೆ, ಲಂಗ್ಸ್ಗೆ ತಗೊಂಡೋಗುತ್ತೆ ಹಾರ್ಟ್ ಇಂದ. ಕ್ಲಿಯರ್? ಸೊ ಅದಕ್ಕೆ ನಾವು ಪಲ್ಮನರಿ ಅಂತ ಕರಿತೀವಿ. ಪುಪ್ಪುಸಕ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದು. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಅಭಿಧಮನಿಗಳು ಬಂದ್ರೆ, ಸೊ ಅಭಿಧಮನಿಗಳಲ್ಲಿ ರಕ್ತವನ್ನು ದೇಹದ ಅಂಗಗಳಿಂದ ಹೃದಯಕ್ಕೆ ಸಾಗಿಸುತ್ತೆ. ಸೊ ಇದು ಒತ್ತಡ ಕಡಿಮೆ ಇರುತ್ತೆ. ಸೊ ಇದು ಎಂತಹ ರಕ್ತವನ್ನು ಸಾಗಿಸುತ್ತೆ ಅಂದ್ರೆ ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತೆ. ಬಟ್ ಎಕ್ಸೆಪ್ಟ್ ಒನ್, ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ಪುಪ್ಪುಸಕ ಅಭಿಧಮನಿ. ಕ್ಲಿಯರ್? ಪಲ್ಮನರಿ ವೇನ್ ಅಂತ ಕರಿತೀವಿ. ಏನದು? ಪಲ್ಮನರಿ ವೇನ್ ಅಂತ ಕರಿತೀವಿ. ಇದನ್ನ ಬಿಟ್ಟು ಬೇರೆ ಎಲ್ಲಾನು ಆಕ್ಸಿಜನ್ ರಹಿತ ರಕ್ತವನ್ನು ಒಂದು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಸಾಗಿಸುತ್ತೆ. ಕ್ಲಿಯರ್? ಸೊ ಇಲ್ಲೊಂದು ಕ್ಲಿಯರ್ ಪಿಕ್ಚರ್ ಹಾಕಿದ್ದೇನೆ ನೋಡಿ. ಇಲ್ಲಿ ಲಂಗ್ಸ್ ಇಂದ ಆಕ್ಸಿಜನೇಟೆಡ್, ಈ ರೆಡ್ ಕಲರ್ ಏನಿದೆ ಇದೆಲ್ಲ ಆಕ್ಸಿಜನೇಟೆಡ್, ಬ್ಲೂ ಕಲರ್ ಏನಿದೆ ಅದೆಲ್ಲ ಡಿಆಕ್ಸಿಜನೇಟೆಡ್. ಇದು ಆಮ್ಲಜನಕ ಯುಕ್ತ. ಸೊ ಇದು ಬಂದ್ಬಿಟ್ಟು ಆಮ್ಲಜನಕ ಯುಕ್ತ, ಇದು ಆಮ್ಲಜನಕ ರಹಿತ. ಆಮ್ಲಜನಕ ರಹಿತ ರಕ್ತ. ಸೊ ಇಲ್ಲಿ ನೋಡಿ, ಪಲ್ಮನರಿ ವೇನ್ ಒಂದು ಬಿಟ್ಟು ಇನ್ನೆಲ್ಲ ಏನ್ ಬರುತ್ತೆ, ಈ ಒಂದು ಪಲ್ಮನರಿ ಬಿಟ್ಟು ಬೇರೆ ಎಲ್ಲಾನು ಆರ್ಟರೀಸ್ ಏನ್ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಎಕ್ಸೆಪ್ಟ್ ದಿಸ್ ಪಲ್ಮನರಿ ವೇನ್. ನೋಡಿ ಇಲ್ಲಿ ಪಲ್ಮನರಿ ವೇನ್ ಅನ್ನೋದು ಲಂಗ್ಸ್ ಇಂದ ಹಾರ್ಟ್ಗೆ ತಗೋ ಬರುತ್ತೆ. ಸೊ ಎಲ್ಲಿ ಬರುತ್ತೆ, ಲೆಫ್ಟ್ ಆರ್ಟ್ರಿಯಂಗೆ ಬರುತ್ತೆ ಆಕ್ಸಿಜನೇಟೆಡ್ ಒಂದು ಬ್ಲಡ್ ನ. ಓಕೆನಾ? ಸೊ ಆಕ್ಸಿಜನ್ ನ ತಗೋ ಬರುತ್ತೆ. ನೆಕ್ಸ್ಟ್ ಈ ಒಂದು ಹಾರ್ಟ್ ಏನ್ ಮಾಡುತ್ತೆ, ಸೊ ಹಿಂಗೆ ಬಂದು ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಇದು ಆಕ್ಸಿಜನೇಟೆಡ್ ಬ್ಲಡ್, ಇದು ಇಲ್ಲಿ ತನಕ ಆಕ್ಸಿಜನೇಟೆಡ್ ಬ್ಲಡ್ ನಮ್ಮ ಬಾಡಿಗೆ ಬರುತ್ತೆ. ಓಕೆನಾ? ಸೊ ನಮ್ಮ ಬಾಡಿಯಿಂದ ಮತ್ತೆ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಹೋಗ್ಬೇಕಲ್ವಾ. ಸೊ ಅದರಲ್ಲಿ ವೇನಕೈವದಲ್ಲಿ ಎರಡಿದೆ. ಕ್ಲಿಯರ್? ಸೊ ಒಂದು ಇನ್ಫೀರಿಯರ್ ವೇನಕೈವ, ಸುಪೀರಿಯರ್ ವೇನಕೈವ ಅಂತ ಕರಿತೀವಿ. ಸೊ ಅದರಿಂದ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಹೋಗಿ ಈ ಒಂದು ಹಾರ್ಟ್ಗೆ ಬೀಳುತ್ತೆ. ಕ್ಲಿಯರ್? ಎಕ್ಸೆಪ್ಟ್ ದಿಸ್ ಪಲ್ಮನರಿ ಆರ್ಟರಿ. ಕ್ಲಿಯರ್ ದಿಸ್? ಸೊ ಇದರಿಂದ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆಸ್ ಆಫ್ ನೌ ಇಷ್ಟು ಸಾಕು ನಮಗೆ. ಓಕೆ ವಿತ್ ದಿಸ್? ಎಸ್. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರೆ ದಟ್ ಈಸ್ ವೇನಕೈವ, ಮಹಾ ಅಭಿಧಮನಿ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ ನೋಡಿ ಇಲ್ಲಿ. ಸೊ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ? ವಿಟಮಿನ್ ಸಿ ನ ಒಂದು ಕೆಮಿಕಲ್ ನೇಮು ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಏನು ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ನಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಆನ್ಸರ್ ಮಾಡಿ, ಪಾಸ್ ದಿಸ್ ವಿಡಿಯೋ, ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಸೊ ಆಪ್ಷನ್ ಬಿ ರೆಟಿನಾಲ್ ಅಂತ ಇದೆ. ಆಪ್ಷನ್ ಎ ಬಂದು ರೆಟಿನಾಲ್, ಆಪ್ಷನ್ ಬಿ ಕ್ಯಾಲ್ಸಿಫೆರಾಲ್, ಆಪ್ಷನ್ ಸಿ ಬಂದು ಆಸ್ಕಾರ್ಬಿಕ್ ಆಸಿಡ್, ಅಂಡ್ ಆಪ್ಷನ್ ಡಿ ಬಂದ್ಬಿಟ್ಟು ನಮಗೆ ಟೋಕೋಫೆರಾಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ದಟ್ ಈಸ್ ಆಸ್ಕಾರ್ಬಿಕ್ ಆಸಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಸಿ ಇದು ಒಂದು ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಆಗಿರುತ್ತೆ. ಸೇರ್ ಆಸ್ಕಾರ್ಬಿಕ್ ಆಸಿಡ್. ವಿಟಮಿನ್ ಸಿ ಇಸ್ ಕಾಲ್ಡ್ ಆಸ್ ಆಸ್ಕಾರ್ಬಿಕ್ ಆಸಿಡ್. ಡೆಫಿಷಿಯನ್ಸಿ ಕಾಸಸ್ ಸ್ಕರ್ವಿ ಬರುತ್ತೆ. ಈ ವಿಟಮಿನ್ ಸಿ ಇಂದ ಡೆಫಿಷಿಯನ್ಸಿಯಿಂದ ಯಾವ್ದು ಬರುತ್ತೆ, ಸ್ಕರ್ವಿ ಬರುತ್ತೆ. ಡಿಸೀಸ್ ಕ್ಯಾರೆಕ್ಟರೈಸ್ಡ್ ಬೈ ಬ್ಲೀಡಿಂಗ್ ಗಮ್ಸ್. ನಮ್ಮ ಗಮ್ಸ್ ಎಲ್ಲ ಬಾಯಲ್ಲೆಲ್ಲ ರಕ್ತ ಬರುತ್ತೆ. ಕ್ಲಿಯರ್? ಸೊ ಅದಕ್ಕೆ ವಿಟಮಿನ್ ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್.
ಕ್ಲಿಯರ್. ಸೊ ಹಾಗಾದ್ರೆ ವೈಟಮಿನ್ ಏನ ನಾವು ಏನಂತ ಕರಿತೀವಿ, ಸೈಂಟಿಫಿಕ್ ನೇಮ್ ವೈಟಮಿನ್ ಎನ ನಾವೇನಂತ ಕರಿತೀವಿ, ರೆಟಿನಾಲ್ ಅಂತ ಕರಿತೀವಿ, ರೆಟಿನಾಲ್. ಸೊ ನೆಕ್ಸ್ಟ್ ವೈಟಮಿನ್ ಬಿ1, ಬಿ1 ಏನಂತ ಕರಿತೀವಿ, ಥಯಾಮಿನ್ ಅಂತ ಕರಿತೀವಿ, ಥಯಾಮಿನ್. ಸೊ ನೆಕ್ಸ್ಟ್ ಬಿ12 ವಿಟಮಿನ್ ಬಿ12 ಏನಂತ ಕರಿತೀವಿ, ರೈಬೋಫ್ಲೆವಿನ್, ರೈಬೋ ಕನ್ನಡದಲ್ಲಿ ಬರಿತೀನಿ ಫ್ಲೆವಿನ್, ರೈಬೋಫ್ಲೆವಿನ್. ಸೊ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಬಿ9 ಅಂತ ಕರಿತೀನಿ, ಬಿ9 ದಟ್ ಈಸ್ ಫೋಲಿಕ್ ಆಸಿಡ್, ಫೋಲಿಕ್ ಆಸಿಡ್, ಫೋಲಿಕ್ ಆಮ್ಲ ಅಂತ ಕರಿತೀವಿ. ನೆಕ್ಸ್ಟ್ ವಿಟಮಿನ್ ಬಿ12 ಕೊಬಾಲಮಿನ್ ಅಂತ ಕರಿತೀವಿ, ಕೊಬಾಲಮಿನ್. ಓಕೆ, ನೆಕ್ಸ್ಟ್ ವಿಟಮಿನ್ ಡಿ ಬಂದ್ಬಿಟ್ಟು ಕ್ಯಾಲ್ಸಿಫೆರಾಲ್, ಸೊ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ, ಕ್ಯಾಲ್ಸಿಫೆರಾಲ್. ನೆಕ್ಸ್ಟ್ ವಿಟಮಿನ್ ಇ ಬಂದ್ಬಿಟ್ಟು ಟೋಕೋಫೆರಾಲ್, ಟೋಕೋಫೆರಾಲ್. ನೆಕ್ಸ್ಟ್ ವಿಟಮಿನ್ ಕೆ ಅಂತ ಏನಂತ ಕರಿತೀವಿ ಅಂದ್ರೆ ಫೈಲೋಕ್ವಿನಿನ್ ಅಂತ ಕರಿತೀವಿ, ಫೈಲೋಕ್ವಿನಿನ್. ಕ್ಲಿಯರ್ ವಿತ್ ದಿಸ್? ಸೊ ಈ ಒಂದು ಸೈಂಟಿಫಿಕ್ಸ್ ನೇಮ್ಸ್ ನಾವು ನೆನ್ಪಿಡ್ಲೇಬೇಕು, ಸೊ ದಟ್ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ನಮಗೆ 1 or 2 ಕ್ವಶನ್ಸ್ ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, 1 ಕ್ವಶನ್ ಅಂತೂ ಈ ಥರ ಒಂದು ಸೈಂಟಿಫಿಕ್ಸ್ ನೇಮ್ ಮೇಲೆ ಇದ್ದೇ ಇರುತ್ತೆ. ಕ್ಲಿಯರ್ ವಿತ್ ದಿಸ್? ಸೊ ವಿಟಮಿನ್ ಸಿ ನಾವೇನಂತ ಕರಿತೀವಿ, ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಈ ಥರ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಈಸ್ ಮೇಜರ್ಲಿ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್? ಸೊ ಜಾಗತಿಕ ಒಂದು ತಾಪಮಾನ ಏನಿದೆಯಲ್ಲ, ಜಾಗತಿಕ ತಾಪಮಾನ ಏರಿಕೆಗೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಯಾವ ಅನಿಲವು ಪ್ರಮುಖ ಕಾರಣವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಅಂಡ್ ಹೈಡ್ರೋಜನ್. ಸೊ ವೆರಿ ಈಸಿ ಕ್ವಶನ್ ಇಟ್ ಈಸ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಜಾಗತಿಕ ತಾಪಮಾನಕ್ಕೆ ಹೆಚ್ಚು ಕಾರಣವಾದ ಒಂದು ಅನಿಲ ಅಂತ ಹೇಳ್ಬೋದು. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ 64%, ಅಪ್ರಾಕ್ಸಿಮೇಟ್ಲಿ 64.3% ಅನ್ನೋದು ಕಾರಣ ಆಗಿರುತ್ತೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಅಂತಾನೆ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಮೀಥೇನ್ ಬರುತ್ತೆ, ನೆಕ್ಸ್ಟ್ ಅದರ್ ಗ್ಯಾಸಸ್ ಬರುತ್ತೆ ಲೈಕ್ ನೈಟ್ರೋಜನ್, ನೈಟ್ರಸ್ ಆಕ್ಸೈಡ್. ಸೊ ಮೆನಿ ಥಿಂಗ್ಸ್ ವಿಲ್ ಕಮ್ ಇನ್ ದ ಪಿಕ್ಚರ್. ಓಕೆ, ಸೊ ಇಲ್ಲಿ ಆಪ್ಷನ್ ಏನು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೆನ್ಪಿಡಿ, ದಟ್ ಈಸ್ CO2. ಕಾರ್ಬನ್ ಡೈಆಕ್ಸೈಡ್ ನಥಿಂಗ್ ಬಟ್ CO2. ಓಕೆ, ನೋಡಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಟ್ರಾಪ್ಸ್ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಆ ಒಂದು ಸೂರ್ಯನಿಂದ ಒಂದು ನೇರಳಾತೀತ ವಿಕಿರಣಗಳೇನು ಬರುತ್ತೆ ಅದನ್ನ ಟ್ರಾಪ್ ಮಾಡಿಬಿಡುತ್ತೆ. ಸೊ ಮತ್ತೆ ಭೂಮಿಯಿಂದ ಆಚೆ ಹೋಗ್ಲಿಕ್ಕೆ, ಅಟ್ಮಾಸ್ಫಿಯರ್ ಇಂದ ಆಚೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಕ್ಲಿಯರ್? ಸೊ ಫ್ರಮ್ ದ ಸನ್ ಇನ್ಸೈಡ್ ದ ಅರ್ತ್ ಅಟ್ಮಾಸ್ಫಿಯರ್ ಕ್ರಿಯೇಟಿಂಗ್ ಗ್ರೀನ್ ಹೌಸ್ ಎಫೆಕ್ಟ್, ಸೊ ಡ್ರೈವ್ಸ್ ಗ್ಲೋಬಲ್ ವಾರ್ಮಿಂಗ್. ಆ ಒಂದು ಹಸಿರು ಮನೆ ಅನಿಲ ಒಂದು ಪರಿಣಾಮ ಆಗೋದ್ರಿಂದ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು, ಜಾಗತಿಕ ತಾಪಮಾನ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಮೇಜರ್ ರೀಸನ್ ಈಸ್ ದಿಸ್ ಕಾರ್ಬನ್ ಡೈಆಕ್ಸೈಡ್. ಯು ಶುಡ್ ರಿಮೆಂಬರ್ ದಿಸ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ, ಡೆಫಿಷಿಯನ್ಸಿ ಆಫ್ ಅಯೋಡಿನ್, ಡೆಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ಹ್ಯೂಮನ್ ಡಯಟ್ ಕಾಸಸ್ ವಿಚ್ ಡಿಸೀಸ್? ಮಾನವನ ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ ಅಂತ ಸಿಂಪಲ್ ಕ್ವಶನ್ ಇಟ್ ಇಸ್, ಬಟ್ ಸಮ್ಟೈಮ್ಸ್ ಇದನ್ನು ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಓಕೆನಾ? ಕ್ಲಿಯರ್ ದಿಸ್? ಸೊ ಅಯೋಡಿನ್ ಕೊರತೆಯಿಂದ ನಮ್ಗೆ ಏನು ಬರುತ್ತೆ, ಗಾಯ್ಟರ್ ಬರುತ್ತೆ, ಗಳಗಂಡ ರೋಗ ಬರುತ್ತೆ. ಸೊ ಆಪ್ಷನ್ಸ್ ನೋಡಿ, ಗಾಯ್ಟರ್ ಕೊಟ್ಟಿದ್ದಾರೆ, ರಿಕೆಟ್ಸ್ ಕೊಟ್ಟಿದ್ದಾರೆ, ಬೆರಿಬೆರಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅನಿಮಿಯಾ ಕೊಟ್ಟಿದ್ದಾರೆ. ಸೊ ಗಾಯ್ಟರ್ ಅನ್ನೋದು ಒಂದು ಅಯೋಡಿನ್ ಅನ್ನೋ ಒಂದು ಕೊರತೆಯಿಂದ ಬರುವ ರೋಗ ಆಗಿರುತ್ತೆ ಅಥವಾ ಒಂದು ಕಾಯಿಲೆ ಆಗಿರುತ್ತೆ. ಯು ಶುಡ್ ರಿಮೆಂಬರ್ ದಿಸ್. ಕ್ಲಿಯರ್ ದಿಸ್? ಸೊ ನೆಕ್ಸ್ಟ್ ರಿಕೆಟ್ಸ್ ಏನ್ರಿಂದ ಬರುತ್ತೆ? ರಿಕೆಟ್ಸ್ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಓಕೆನಾ? ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬೆರಿಬೆರಿ ಅಂತ ಇದೆಯಲ್ಲ, ಈ ಒಂದು ಬೆರಿಬೆರಿ ಅನ್ನೋದು ವಿಟಮಿನ್ ಬಿ ನ ಕೊರತೆಯಿಂದ ಈ ಒಂದು ಬೆರಿಬೆರಿ ರೋಗ ಬರುತ್ತೆ. ಕ್ಲಿಯರ್? ಸೊ ಈ ಒಂದು ಅನಿಮಿಯಾ ಅಂತ ಏನಿದೆ, ರಕ್ತಹೀನತೆ, ಕಬ್ಬಿಣದ ಕೊರತೆಯಿಂದ, ಸೊ
ಐರನ್ ಡೆಫಿಷಿಯನ್ಸಿಯಿಂದ ಈ ಒಂದು ರಕ್ತಹೀನತೆ ಅನ್ನೋದು ಬರ್ತಾ ಹೋಗುತ್ತೆ. ಕ್ಲಿಯರ್ ವಿತ್ ದಿಸ್? ಎನಿ ಡೌಟ್ ವಿತ್ ದಿಸ್? ಎಸ್. ವಿಟಮಿನ್ ಎ ಒಂದು ಕೊರತೆಯಿಂದ ವಿಟಮಿನ್ ಎ ಕೊರತೆಯಿಂದ ಕುರುಳು ಬರುತ್ತೆ. ಈರುಳು ಕುರುಡು, ನೈಟ್ ಬ್ಲೈಂಡ್ನೆಸ್ ಅಂತ ಕರಿಬೋದು. ಈರುಳು ಗುರುಡು. ಕ್ಲಿಯರ್ ವಿತ್ ದಿಸ್? ಸೊ ವಿಟಮಿನ್ ಸಿ ಇಂದ ಸ್ಕರ್ವಿ ಬರುತ್ತೆ. ವಿಟಮಿನ್ ಸಿ ಒಂದು ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ಓಕೆ. ಸೊ ವಿಟಮಿನ್ ಕೆ ಕೊರತೆಯಿಂದ ಏನು ಬರುತ್ತೆ? ಸೊ ವಿಟಮಿನ್ ಕೆ ಕೊರತೆ ಆದರೆ ರಕ್ತ ಹೆಪ್ಪುಗಟ್ಟುವುದು ನಿಧಾನ ಆಗುತ್ತೆ. ರಕ್ತ ಹೆಪ್ಪು ಗಟ್ಟುವಿಕೆ ಆಗುವುದಿಲ್ಲ ಅಥವಾ ನಿಧಾನ ಆಗುತ್ತೆ. ಕ್ಲಿಯರ್ ವಿತ್ ದಿಸ್? ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದಟ್ ಈಸ್ ಗಾಯ್ಟರ್, ಗಳಗಂಡ ರೋಗ ಅಂತ ಕರಿಬಹುದು. ಕ್ಲಿಯರ್? ಸೊ iodine is required by thyroid gland to produce thyroxine hormone. Lack of iodine leads enlargement of thyroid glands known as goiter. thyroid gland ಅನ್ನೋದು enlarge ಆಗುತ್ತೆ, that we are call it as goiter ಅಂತ ಹೇಳ್ಬೋದು. Clear with this? Yes. ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ, ಏನು ಎಲ್ಲ ಒಂದೇ ಥರ ಇದೆಯಲ್ಲ, ಯಾವುದು ಆನ್ಸರ್ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಯು ವೆರಿ ಮಚ್ ಕ್ಲಿಯರ್ ಟುಡೇ. ಸೊ ದಟ್ ಈಸ್, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಯಾವುದು ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ವಿದ್ಯುತ್ ಕರೆಂಟ್ ಅಂತ ಬಂದಿದ ತಕ್ಷಣ ಇಲ್ಲಿ ವಾಟ್ ಈಸ್ ವೋಲ್ಟ್, ವಾಟ್ ಈಸ್ ಓಮ್, ವಾಟ್ ಈಸ್ ಆಂಪಿಯರ್, ವಾಟ್ ಈಸ್ ವಾಟ್ ಎಲ್ಲನೂ ಒಂದೇ ಥರ ಇರುತ್ತೆ. ಎಸ್ಪೆಷಲಿ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಇದು ತುಂಬ ಒಂದು ಚಾಲೆಂಜಿಂಗ್ ಕ್ವಶನ್ ಆಗಿರುತ್ತೆ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಕರೆಂಟ್ ಅಂದಮೇಲೆ, ಕರೆಂಟ್ ಅಂದಿದ ತಕ್ಷಣ ಏನಪ್ಪ ಇದು ಅಂದರೆ ಆಂಪಿಯರ್ ಅಂತ ನೆನ್ಪು ಬರ್ಬೇಕು ನಿಮಗೆ. ಕ್ಲಿಯರ್? ಸೊ ಆಂಪಿಯರ್ ಅಥವಾ ಕ್ಯಾಪಿಟಲ್ A ಅಂತ ಬರೀತೀವಿ. ಓಕೆನಾ? ನೆಕ್ಸ್ಟು ವೋಲ್ಟ್ ಅಂದರೆ ಏನು ಬರಬೇಕಂದ್ರೆ, ಸೊ ಐ ವಿಲ್ ರೈಟ್ ಹಿಯರ್, ದಟ್ ಈಸ್ ವೋಲ್ಟ್. ವೋಲ್ಟ್ ಏನಪ್ಪ ಅಂದರೆ ವಿಭವಾಂತರ ಅಂತ ಕರಿತೀವಿ. ಓಕೆನಾ? ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ನ ಮೆಷರ್ ಮಾಡಲಿಕ್ಕೆ ವೋಲ್ಟ್ ಅಂತ ಕರಿತೀವಿ. ವೋಲ್ಟ್ ವಿಭವಾಂತರ ಅಥವಾ ಪೊಟೆನ್ಷಿಯಲ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ವ್ಯಾಟ್ ಏನಕ್ಕೆ ಯೂಸ್ ಮಾಡ್ತೀವಿ? ವ್ಯಾಟ್ನ ಪವರ್ ಸಾಮರ್ಥ್ಯವನ್ನು ಮೆಷರ್ ಮಾಡಲಿಕ್ಕೆ ಹೌ ಮೆನಿ ವ್ಯಾಟ್ಸ್, ಒಂದು ಬಲ್ಬ್ದು ಹೌ ಮೆನಿ ವ್ಯಾಟ್ಸ್ ಅಂತ ಕರಿತೀವಿ, 12 ವ್ಯಾಟ್ಸ್, ಲೈಕ್ ದಟ್. ಓಕೆನಾ? ಸೊ ನೆಕ್ಸ್ಟ್ ರಿಮೈನಿಂಗ್ ದಿಸ್ ಓಮ್ ಅನ್ನೋದು ಒಂದು ರಿಮೈನಿಂಗ್ ಆಗಿ ಉಳಿದಿದೆ. ಸೊ ಓಮ್ ಅನ್ನೋದು ಯಾರಿಂದ ಬಂದಿದೆ ಅಂದರೆ, ಒಬ್ಬ ಸೈಂಟಿಸ್ಟ್ ಇದ್ದ ಓಮ್ ಅಂತ ಹೇಳ್ಬಿಟ್ಟು, ಸೊ ಅವನಿಂದ ಬಂದಿದೆ. ಅದು ಓಮ್ಸ್ ಲಾ ಅಂತ ಒಂದು ಫೇಮಸ್ ಲಾ. ನೀವು 10th ಅಲ್ಲಿ ಮತ್ತೆ PUC ಅಲ್ಲಿ ಓದಿರ್ತಾರೆ ಇದು ಓಮ್ಸ್ ಲಾ. ಓಕೆನಾ? ಸೊ ಓಮ್ಸ್ ಲಾ ಏನು ಹೇಳುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. V ಈಸ್ ಪ್ರಪೋರ್ಷನಲ್ ಟು I, ಆರ್ V ಈಸ್ ಈಕ್ವಲ್ ಟು IR ಅಂತ ಕರಿತೀವಿ. ಕ್ಲಿಯರ್? ದಿಸ್ R we are called as proportionality constant called resistance. Okay na? So this resistance is indicated by ohm. So SI unit of this resistance is ohm. You should remember ohm na ಒಂದು ohm ಅನ್ನೋದು ಯಾವುದರ ಒಂದು SI unit ಅಂತ ಕೇಳ್ತಾರೆ, resistance. Clear this? So volt ಅನ್ನೋದು potential difference, ohm ಅನ್ನೋದು resistance, ampere ಅನ್ನೋದು ಕರೆಂಟ್ ದಾಗಿರುತ್ತೆ, ವ್ಯಾಟ್ ಅನ್ನೋದು ಪವರ್ ದಾಗಿರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಚಾರ್ಜ್ ಏನು ಅಂತ ಕೇಳಿದ್ರೆ, ಸರ್ ಏನು ಸರ್ ಇದು ಚಾರ್ಜು ಮತ್ತು ಕರೆಂಟು ಎಲ್ಲ, ಇಟ್ ಈಸ್ ಬಿಟ್ ಡಿಫಿಕಲ್ಟ್ ದೋಸ್ ಹು ಆರ್ ಫ್ರಮ್ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಬಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಇದೆಲ್ಲ ಕಾಮನ್ ಇರುತ್ತೆ. ಸೊ ಚಾರ್ಜ್ ಅಂದರೆ ಏನಪ್ಪ ಅಂದರೆ ಕೂಲುಮ್ ಅಂತ ಕರಿತೀವಿ, ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ C. ದಿಸ್ ಇಸ್ ದ SI ಯೂನಿಟ್ ಆಫ್ ಚಾರ್ಜ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್.
ಸೊ ಆಪ್ಷನ್ ಸಿ ಬಂದು ಸರಿಯಾದ ಉತ್ತರ ಆಗಿರುತ್ತೆ. ಆಂಪಿಯರ್ ಮೆಜರ್ಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ವೋಲ್ಟ್ ಮೆಜರ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಓಮ್ ಮೆಜರ್ಸ್ ರೆಸಿಸ್ಟೆನ್ಸ್ ಅಂಡ್ ವ್ಯಾಟ್ ಮೆಜರ್ಸ್ ಪವರ್. ಓಕೆ, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ವಿಚ್ ಆಸಿಡ್, ಈ ಕ್ವಶನ್ ತುಂಬಾ ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ. ಸೊ ಫೇಮಸ್ ಕ್ವಶನ್ ಅಂತ ಹೇಳ್ಬಿಟ್ಟು ಒಂದ್ಸರಿ ಇರುವೆ ಹೇಳ್ತಾರೆ, ಒಂದ್ಸರಿ ಜೇನುಹುಳ ಹೇಳ್ತಾರೆ, ಒಂದ್ಸರಿ ನೆಟಲ್ ಪ್ಲಾಂಟ್ ಹೇಳ್ತಾರೆ, ತುರಿಕೆ ಗಿಡ ಹೇಳ್ತಾರೆ. ಓಕೆ, ಎಲ್ಲದಕ್ಕೂ ಒಂದು ಕಾಮನ್ ಆನ್ಸರ್ ಆಗಿರುತ್ತೆ ಇದು. ಸೊ ವಿಚ್ ಆಫ್ ದ ಫಾಲೋಯಿಂಗ್, ವಿಚ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ಸ್ಟಿಂಗ್ ಆಫ್ ಅನ್ ಆಂಟ್? ಒಂದು ಇರುವೆ ಕಚ್ಚಿದಾಗೆ ಬಿಡುಗಡೆ ಆಗೋ ಒಂದು ಆಮ್ಲ ಯಾವುದು ಅಂತ ಕ್ವಶನ್ ಕೇಳಿದರೆ ಆಪ್ಷನ್ಸ್ ಆರ್ ಲೈಕ್ ಸಿಟ್ರಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಟಾರ್ಟಾರಿಕ್ ಆಸಿಡ್. ಓಕೆನಾ? ಸೊ ಸಿಟ್ರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ ಅಂಡ್ ಟಾರ್ಟಾರಿಕ್ ಆಮ್ಲ ಅಂತ ಆಪ್ಷನ್ಸ್ ಈ ಥರ ಇದೆ. ಸೊ ಇರುವೆ ಕಚ್ಚಿದಾಗ ಬಿಡುಗಡೆ ಆಗುವ ಆಮ್ಲ ಯಾವುದಪ್ಪ ಅಂದರೆ ದಟ್ ಈಸ್ ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಫಾರ್ಮಿಕ್ ಆಸಿಡ್ಗೆ ನಾವು ಮೆಥನೋಯಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಮೆಥನೋಯಿಕ್ ಆಸಿಡ್ ಅಂತ ಕರಿತೀವಿ. ಮೆಥನೋಯಿಕ್ ಆಮ್ಲ. ಓಕೆನಾ? ಸೊ ಇರುವೆ ಕಚ್ಚಿದಾಗ, ಜೇನುಹುಳ ಕಚ್ಚಿದಾಗ ನಮ್ಗೆ ಯಾಕೆ ಹುರಿ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಆಸಿಡ್, ದಟ್ ಈಸ್ ಫಾರ್ಮಿಕ್ ಆಸಿಡ್ ಆರ್ ಮೆಥನೋಯಿಕ್ ಆಸಿಡ್. ಕ್ಲಿಯರ್ ವಿತ್ ದಿಸ್? ಅರ್ಥ ಆಯ್ತಲ್ವಾ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಫಾರ್ಮಿಕ್ ಆಸಿಡ್, ಆಪ್ಷನ್ ಬಿ ಆಗಿರುತ್ತೆ. ಆಲ್ಸೋ ನೋನ್ ಆಸ್ ಮೆಥನೋಯಿಕ್ ಆಸಿಡ್ ಈಸ್ ಇಂಜೆಕ್ಟೆಡ್ ಬೈ ಆಂಟ್ಸ್ ವೆನ್ ದೇ ಬೈಟ್ ಕಾಸಿಂಗ್ ಬರ್ನಿಂಗ್ ಸೆನ್ಸೇಷನ್ ಆನ್ ದ ಸ್ಕಿನ್. ನಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಎಸ್, ಕ್ಲಿಯರ್ ವಿತ್ ದಿಸ್? ಎಸ್. ಸೊ ನೋಡಿ, ಇಲ್ಲಿ ಅದ್ರ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಆರ್ಗ್ಯಾನಿಕ್ ಆಸಿಡ್ಸ್, ಸಿಟ್ರಿಕ್ ಆಸಿಡ್ ಎಲ್ಲೆಲ್ಲಿರುತ್ತೆ? ನಿಂಬೆಹಣ್ಣು, ನೆಲ್ಲಿಕಾಯಿ, ಕಿತ್ಲೆ ಹಣ್ಣು, ಅನಾನಸ್ ಅಲ್ಲೆಲ್ಲ ಇರುತ್ತೆ. ನೆಕ್ಸ್ಟ್ ಅಸಿಟಿಕ್ ಆಮ್ಲ, ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ವಿನೇಗರ್ ಅಲ್ಲಿರೋ ಒಂದು ಆಮ್ಲ ಯಾವುದಪ್ಪ ಅಂದ್ರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ಅಸಿಟಿಕ್ ಆಸಿಡ್. ನೆಕ್ಸ್ಟ್ ಟಾರ್ಟಾರಿಕ್ ಆಸಿಡ್, ಟಾರ್ಟಾರಿಕ್ ಆಮ್ಲ ಅಂತ ಕರಿತೀವಿ. ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನ ಕಾಯಿ ಎಲ್ಲ ಇಲ್ಲ ಇರೋದು ಯಾವುದಪ್ಪ ಅಂದ್ರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ಟಾರ್ಟಾರಿಕ್ ಆಸಿಡ್. ಸೊ ನೆಕ್ಸ್ಟ್ ಆಸ್ಕಾರ್ಬಿಕ್ ಆಸಿಡ್ ಅಂತ ಬಂದಿದೆ. ಸೊ ಕಿತ್ಲೆ ಹಣ್ಣು ಮತ್ತೆ ಅಥವಾ ಆರೆಂಜ್ ಅಲ್ಲಿ ಇರೋದು ಯಾವುದಪ್ಪ ಅಂದ್ರೆ ದಟ್ ಈಸ್ ವಾಟ್ ಆಸ್ಕಾರ್ಬಿಕ್ ಆಸಿಡ್. ನೆಕ್ಸ್ಟ್ ನೋಡಿ, ಇಲ್ಲಿ ಮೆಥನೋಯಿಕ್ ಆಸಿಡ್ ಈಗ ತಾನೇ ನಾವು ಜಸ್ಟ್ ಡಿಸ್ಕಸ್ ಮಾಡಿವಿ. ವಿ ಆರ್ ಆಲ್ಸೋ ದಿಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮಿಕ್ ಆಸಿಡ್. ಸೊ ಈ ಒಂದು ಫಾರ್ಮಿಕ್ ಆಸಿಡ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ ಇರುವೆ ಕಚ್ಚಿದಾಗ, ಜೇನುಹುಳ ಕಚ್ಚಿದಾಗ, ತುರಿಕೆ ಗಿಡ ನೆಟಲ್ ಪ್ಲಾಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇದ್ದು ಜೇನುಹುಳ ಕಚ್ತಾ ಇದೆ, ಸೊ ಅವಾಗ ನಮಗೆ ಚೆನ್ನಾಗಿರುತ್ತಲ್ವಾ. ನೆಕ್ಸ್ಟ್ ಇರುವೆ ಕಚ್ಚಿದಾಗ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಂದ್ರೆ ಉರಿ ಉರಿ ಇರುತ್ತೆ. ನೆಕ್ಸ್ಟ್ ನೆಟಲ್ ಪ್ಲಾಂಟ್, ಈ ತರ ಒಂದು ಪ್ಲಾಂಟ್ನ ನೀವು ನೋಡಿರ್ಬೋದು. ನೆಟಲ್ ಪ್ಲಾಂಟು ನಮಗೆ ಬಾಡಿಗೆ ಟಚ್ ಆದಾಗ, ತುರಿಕೆ ಗಿಡ ಅಂತ ಕರಿತೀವಿ, ನಮ್ಮ ಬಾಡಿ ಎಲ್ಲ ಒಂದು ಹುರಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ನವ್ವೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಇಮೇಜ್ ಸಹಿತ ಹಾಕಿದ್ದೀನಿ ಬಿಕಾಸ್ ಆಫ್ ವೆರಿ ಇಂಪಾರ್ಟೆಂಟ್. ತುಂಬಾ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಇದು. ಸೊ ಒಂದ್ಸರಿ ಅನಿಬಿ ಕೇಳಿದಾರೆ, ಒಂದು ಆಂಟ್ ಕೇಳಿದ್ದಾರೆ, ಒಂದ್ಸರಿ ನೆಟಲ್ ಪ್ಲಾಂಟ್ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ಕೊಟ್ಟಿದ್ದಾರೆ. ಲ್ಯಾಕ್ಟಿಕ್ ಆಸಿಡ್ ಎಲ್ಲಿರುತ್ತೆ? ಹಾಲು ಮತ್ತೆ ಮೊಸರು. ಬ್ಯೂಟಾರಿಕ್ ಆಸಿಡ್, ಬ್ಯೂಟಾರಿಕ್ ಆಮ್ಲ ಬೆಣ್ಣೆಯಲ್ಲಿರುತ್ತೆ. ಆಕ್ಸಾಲಿಕ್ ಆಮ್ಲ ಟೊಮೊಟೊದಲ್ಲಿರುತ್ತೆ. ಫೋಲಿಕ್ ಆಸಿಡ್ ಪಾಲಕ್ ಸೊಪ್ಪಲ್ಲಿರುತ್ತೆ, ಬೀನ್ಸ್ ಅಲ್ಲಿರುತ್ತೆ, ದ್ವಿದಳ ಧಾನ್ಯಗಳಲ್ಲೆಲ್ಲ ಇರುತ್ತೆ ಫೋಲಿಕ್ ಆಸಿಡ್. ನೆಕ್ಸ್ಟ್ ಯೂರಿಕ್ ಆಸಿಡ್, ಇದು ಕ್ವಶನ್ ಕೇಳಿದ್ರೆ ತುಂಬಾ ಸರಿ, ಪಕ್ಷಿಗಳ ರೆಕ್ಕೆಗಳಲ್ಲಿರುತ್ತೆ ಮತ್ತೆ ಮೂಳೆಗಳಲ್ಲಿರುತ್ತೆ. ಯಾವುದು? ಯೂರಿಕ್ ಆಸಿಡ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಯೂರಿಕ್ ಆಸಿಡ್ ನಮ್ಮ ಒಂದು ಎಲುಬಿನ ಈ ಒಂದು ಮೊಣ್ಕಾಲ್ ಇರುತ್ತಲ್ಲ, ಮೊಣ್ಕಾಲಲ್ಲಿ ಒಂದು ಇದಿರತ್ತ. ಸೊ ದಟ್ ವಿ ಆರ್ ಕಾಲ್ಡ್ ಆಸ್ ಏನೋ ಹೇಳ್ತಾರೆ ಅದ್ರಿಗೆ, ಏನೋ ಹೇಳ್ತಾರೆ, ಜಾಯಿಂಟ್ಸ್ ಅಲ್ಲಿ ಇರುತ್ತೆ, ಜಾಯಿಂಟ್ಸ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಯೂರಿಕ್ ಆಸಿಡ್. ನೆಕ್ಸ್ಟ್ ನೋಡಿ, ಇಲ್ಲಿ ಹ್ಯೂಮಿಕ್ ಆಮ್ಲ ಅಂತ ಕರಿತೀವಲ್ಲ, ಹ್ಯೂಮಿಕ್ ಆಮ್ಲ ಮಣ್ಣಲ್ಲಿ ಇರುತ್ತೆ. ಮಣ್ಣಲ್ಲಿರೋ ಒಂದು ಆಮ್ಲ ಯಾವುದು ಅಂದ್ರೆ ಹ್ಯೂಮಿಕ್ ಆಮ್ಲ. ನೆಕ್ಸ್ಟ್ ರೈನ್ ವಾಟರ್ ಅಲ್ಲಿರೋ ಒಂದು ಆಮ್ಲ ಯಾವುದಪ್ಪ ಅಂದ್ರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಅಸ್ ಕಾರ್ಬೋನಿಕ್ ಆಸಿಡ್. ನೆಕ್ಸ್ಟ್ ಸಲ್ಫೆನಿಕ್ ಆಮ್ಲ, ಸಲ್ಫ್ಯೂರಿಕ್ ಅಥವಾ ಸಲ್ಫ್ಯೂರಿಕ್ ಆಸಿಡ್ ಎಲ್ಲಿರುತ್ತೆ ಅಂದ್ರೆ ಈರುಳ್ಳಿಯಲ್ಲೆಲ್ಲ ಇರುತ್ತೆ. ಕ್ಲಿಯರ್ ವಿತ್ ದಿಸ್? ಎನಿ ಡೌಟ್ ವಿತ್ ದಿಸ್? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ಮಯೋಫಿಯಾ ಈಸ್ ಅ ವಿಷನ್ ಡಿಫೆಕ್ಟ್. ಮಯೋಫಿಯಾ ಈಸ್ ಅ ವಿಷನ್ ಡಿಫೆಕ್ಟ್ ಅಸೋಸಿಯೇಟೆಡ್ ವಿತ್ ವಿಚ್ ಪಾರ್ಟ್ ಆಫ್ ದ ಬಾಡಿ? ಎಂತ ಕ್ವಶನ್ ನೋಡಿ. ಸೊ ಮಯೋಫಿಯಾ
ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಸಮೀಪ ದೃಷ್ಟಿ ಅಂತಾನೆ ಕ್ವಶನ್ ಕೇಳ್ತಿದ್ದಾರೆ. ದೃಷ್ಟಿ ಅನ್ನೋದು ಕಿವಿಯಲ್ಲ, ಲಂಗ್ಸ್ ಅಲ್ಲ, ಮೆದುಳಲ್ಲ, ದಟ್ ಈಸ್ ಕಣ್ಣುಗಳು ಅಂತ ಕರಿತೀವಿ. ಸೊ ಕಣ್ಣಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಯಾವುದು ಅಂದ್ರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ ಮಯೋಪಿಯಾ ಅಂತ ಕರಿತೀವಿ. ಸೊ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ, ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ನೋಡಿ, ಐಸ್ ಮಯೋಪಿಯಾ ಈಸ್ ನಿಯರ್ ಸೈಟೆಡ್ನೆಸ್ ವೇರ್ ಅ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್. ಅಂದರೆ ಹತ್ರ ಇರೋದು ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಬಟ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಅಪಿಯರ್ಸ್ ಬ್ಲರಿ, ತುಂಬ ದೂರ ಇರೋವು ಬ್ಲರ್ ಆಗಿ ಕಾಣಿಸುತ್ತೆ. ಇಟ್ ಈಸ್ ಕರೆಕ್ಟೆಡ್ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಒಂದು ಕಾನ್ಕೇವ್ ಲೆನ್ಸ್ ಮೂಲಕ ಇದನ್ನ ನಾವು ಕರೆಕ್ಟ್ ಮಾಡ್ಬೋದು. ಓಕೆನಾ? ಎಸ್, ಅದು ಯಾವ ರೀತಿ ಕರೆಕ್ಷನ್ ಮಾಡುವುದು ಅಂತ ಇಲ್ಲಿದೆ ನೋಡಿ. ಸೊ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ, ನಿಮ್ನ ಮಸೂರ ಅಂತ ಕರಿತೀವಿ, ನಿಮ್ನ ಮಸೂರ. ಕ್ಲಿಯರ್? ಸೊ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಮಯೋಪಿಯಾ ಅಂದ್ರೆ ಏನಪ್ಪಾ ಅಂದ್ರೆ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ, ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಓಕೆನಾ? ಸೊ ಒಂದು ಇಮೇಜ್ ಫಾರ್ಮೇಶನ್ ಅನ್ನೋದು ಇದು ರೆಟಿನಾ ಮೇಲೆ ಬೀಳ್ಬೇಕು ಕರೆಕ್ಟಾಗಿ. ಇದು ನಾರ್ಮಲ್ ಐ. ಕ್ಲಿಯರ್? ಸೊ ಒಂದು ಮಯೋಪಿಕ್ ಐ ಆಗಿದ್ರೆ ನೋಡಿ, ಇಲ್ಲಿ ಡಯಾಗ್ರಾಮ್ ರಾಂಗ್ ಇದೆ. ಸೊ ಆಕ್ಚುಲಿ ಇದು ಇಲ್ಲಿ ಬೀಳ್ತಾ ಇದೆ. ಸೊ ಇಲ್ಲಿ ಒಂದು ಕನ್ವರ್ಜ್ ಆಗೋ ಬದಲು ಇಲ್ಲಿ ಒಂದು ಇಮೇಜ್ ಫಾರ್ಮೇಶನ್ ಅನ್ನೋದು ಇಲ್ಲಾಗ್ತಾ ಇದೆ. ಕ್ಲಿಯರ್? ಸೊ ಅದರಿಂದ ನಾವು ಯಾವ ಒಂದು ಲೆನ್ಸ್ನ ಯೂಸ್ ಮಾಡಿದ್ರೆ ಇದನ್ನ ಸರಿಪಡಿಸ್ಬೋದು ಅಂದರೆ ದಟ್ ಈಸ್ ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡ್ಬೋದು. ನಿಮ್ನ ಮಸೂರವನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಡಿಫೆಕ್ಟ್ನ ರೆಡಿ ಮಾಡ್ಬೋದು. ಕ್ಲಿಯರ್? ಸೊ ಅವಾಗ ಏನಾಗುತ್ತೆ, ಇಲ್ಲೊಂದು ನಿಮ್ನ ಮಸೂರವನ್ನು ನಾವು ಇಟ್ಟಾಗ ಏನಾಗುತ್ತೆ, ಒಂದು ಇಮೇಜ್ ಅನ್ನೋದು ಒಂದು ರೆಟಿನಾ ಮೇಲೆ ಕರೆಕ್ಟಾಗಿ ಬಂದು ಬೀಳತ್ತೆ. ಅವಾಗ ನಮಗೆ ಇಮೇಜ್ ಅನ್ನೋದು ಕರೆಕ್ಟಾಗಿ ಕಾಣಿಸುತ್ತೆ. ಕ್ಲಿಯರ್? ಸೊ ಇದು ನಾರ್ಮಲ್ ಐ ಅಂತ ಹೇಳ್ಬೋದು, ಇದು ಮಯೋಪಿಕ್ ಐ ಅಂತ ಹೇಳ್ಬೋದು, ಇದು ಕರೆಕ್ಷನ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಂತ ಬಂದಿದೆ ಇಲ್ಲಿ. ಸೊ ಯಾವುದಕ್ಕೆ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡ್ತೀವಿ? ಇನ್ನು ಮಯೋಪಿಯಾ ಅಂದರೆ, ಇನ್ನೊಂದು ಹೈಪರ್ಮೆಟ್ರೋಪಿಯಾ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಐ. ಹೈಪರ್ಮೆಟ್ರೋಪಿಯಾ ಅಂದರೆ ಏನಪ್ಪಾ ಅಂದರೆ ಫಾರ್ ಸೈಟೆಡ್ನೆಸ್ ಅಂತ ಕರಿತೀವಿ, ದೂರದೃಷ್ಟಿ ದೋಷ ಅಂತ ಕರಿತೀವಿ. ಕ್ಲಿಯರ್? ಸೊ ಇಲ್ಲೇನಪ್ಪ ಅಂದರೆ ಇಮೇಜ್ ಅನ್ನೋದು ರೆಟಿನಾ ಮೇಲೆ ಫಾರ್ಮೇಷನ್ ಆಗಬೇಕು. ಇನ್ಸ್ಟೆಡ್ ಆಫ್ ಹಿಯರ್ ಇಮೇಜ್ ಅನ್ನೋದು ರೆಟಿನಾ ಆದಮೇಲೆ ಇಲ್ಲೆಲ್ಲೋ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಸೊ ಅದನ್ನ ನಾವು ಇಲ್ಲಿಗೆ ತಗೋಬರ್ಬೇಕು ಅಂದರೆ ಒಂದು ಲೆನ್ಸ್ನ ನಾವು ಯೂಸ್ ಮಾಡಬೇಕು. ಆ ಒಂದು ಲೆನ್ಸ್ಗೆ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ, ಅಥವಾ ಪೀನ ಮಸೂರ ಅಂತ ಕರಿತೀವಿ. ಪೀನ ಮಸೂರನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಒಂದು ಬೀಳ್ತಾ ಇರೋ ಒಂದು ಇಮೇಜ್ ಏನಾಗುತ್ತೆ, ಈ ಒಂದು ರೆಟಿನಾ ಮೇಲೆ ಕರೆಕ್ಟಾಗಿ ಬೀಳೋ ಥರ ಮಾಡ್ಬೋದು. ಓಕೆನಾ? ಸೊ ದಿಸ್ ಇಸ್ ದ ಕರೆಕ್ಷನ್. ಪೀನ ಮಸೂರವನ್ನು ಬಳಸುವ ಮೂಲಕ ದೂರದೃಷ್ಟಿ ದೋಷವನ್ನು ಸರಿಪಡಿಸ್ಬೋದು ಅಂತ ಹೇಳ್ಬೋದು. ಕ್ಲಿಯರ್? ಸೊ ನಿಮ್ನ ಮಸೂರವನ್ನು ಬಳಸುವುದರಿಂದ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸ್ಬೋದು. ಕಾನ್ಕೇವ್ ಲೆನ್ಸ್, ಸೊ ನಿಯರ್ ಸೈಟೆಡ್ನೆಸ್ಗೆ ಕಾನ್ಕೇವ್ ಲೆನ್ಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಫಾರ್ ಸೈಟೆಡ್ನೆಸ್ಗೆ ಕಾನ್ವೆಕ್ಸ್ ಲೆನ್ಸ್. ಮಯೋಪಿಕ್ ಐಗೆ ಕಾನ್ಕೇವ್ ಲೆನ್ಸ್, ಹೈಪರ್ಮೆಟ್ರೋಪಿಯಾಗೆ ಕಾನ್ವೆಕ್ಸ್ ಲೆನ್ಸ್. ಯು ಶುಡ್ ರಿಮೆಂಬರ್ ದಿಸ್. ಹೋಪ್ ಇಟ್ ಈಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಕ್ಲಿಯರ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್, ಎಲ್ಲಿ ಕ್ಲಿಯರ್ ಆಗಿಲ್ಲ ಏನು ಅಂತ. ಅಟ್ಲೀಸ್ಟ್ ನೆಕ್ಸ್ಟ್ ಒಂದು ಸೆಷನಲ್ಲಿ ನಾನು ಅದನ್ನ ಕರೆಕ್ಟ್ ಮಾಡಲಿಕ್ಕೆ ಐ ವಿಲ್ ಟ್ರೈ. ಕ್ಲಿಯರ್ ವಿತ್ ದಿಸ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಿಚ್ ಮೆಟಲ್ ಫೌಂಡ್ ಇನ್ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್? ಕೊಠಡಿಯ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿರುವ ಒಂದು ಲೋಹ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ಸೋಡಿಯಂ, ಮರ್ಕ್ಯೂರಿ, ಬ್ರೋಮಿನ್ ಅಂಡ್ ಗ್ಯಾಲಿಯಂ. ದ್ರವ ಸ್ಥಿತಿಯಲ್ಲಿರುವ ಒಂದು ಲೋಹ, ಮೆಟಲ್. ಸೊ ಅದಕ್ಕೆ ಸೋಡಿಯಂ ಅನ್ನೋದು ದ್ರವ ಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಬ್ರೋಮಿನ್ ಇರತ್ತೆ, ಬಟ್ ವಿ ಶುಡ್ ಥಿಂಕ್ ಅಬೌಟ್ ಇಟ್ ವೆದರ್ ಇಟ್ ಈಸ್ ಮೆಟಲ್ ಆರ್ ನಾನ್ ಮೆಟಲ್. ಸೊ ಮರ್ಕ್ಯೂರಿ ಅನ್ನೋದು ಒಂದು ಮೆಟಲ್ ಆಗಿರುತ್ತೆ, ಹೌದಲ್ವಾ? ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಮರ್ಕ್ಯೂರಿ ಅಂದರೆ ಪಾದರಸ ಅಂತ ಕರಿತೀವಿ. ಸೊ ಪಾದರಸ Hg is mercury is indicated by Hg is only metal remains at liquid at room temperature. So next bromine ಇದೆಯಲ್ಲ, bromine is also in the form of liquid but it is a non metal. ಬ್ರೋಮಿನ್ ಅನ್ನೋದು ಒಂದು
ಅಲೋಹ ಆಗಿರುತ್ತೆ. ಇಟ್ ಈಸ್ ಅ ನಾನ್ ಮೆಟಲ್, ಅಲೋಹ, but it is in the form of liquid at room temperature. But they were asking, what they were asking? They are asking about metal in the form of liquid at room temperature. That is mercury. Option B is the right answer. Okay. Yes. Next nodi, very beautiful question it is. CNG. So compressed natural gas, CNG andre compressed natural gas, used as an eco-friendly fuel in vehicles mainly consists of which gas? ವಾಹನಗಳಲ್ಲಿ ಪರಿಸರ ಸ್ನೇಹಿ ಇಂಧನವಾಗಿ ಬಳಸಲಾಗುವ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಪ್ರಮುಖವಾಗಿ ಬಳಸುವ ಒಂದು ಅನಿಲ ಯಾವುದಪ್ಪ ಅಂದ್ರೆ ದಟ್ ಈಸ್ ಆಪ್ಷನ್ಸ್ ಆರ್ ಲೈಕ್ ಬ್ಯೂಟೇನ್, ಮೀಥೇನ್, ಪ್ರೋಪೇನ್ ಅಂಡ್ ಈಥೇನ್. ಸೊ ಇದರಲ್ಲಿ ಬಳಸೋದು ಮ್ಯಾಕ್ಸಿಮಮ್ ಏನು ನಾವು ಹೇಳ್ಬೋದು ಅಂದ್ರೆ ದಟ್ ಈಸ್ ಮೀಥೇನ್. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮೀಥೇನ್ ನ ಯೂಸ್ ಮಾಡ್ತಾರೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್, ನೋಡಿ ಇಲ್ಲಿ ಮೀಥೇನ್ compressed natural gas contains roughly 80 to 90% methane ಇರುತ್ತೆ. ರಿಮೈನಿಂಗ್ ಅದರ್ ಗ್ಯಾಸಸ್ ಇರಬಹುದು. ನೆಕ್ಸ್ಟ್ LPG ಅಂತ ಕರಿತೀವಲ್ವಾ, LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಸೊ ಕುಕ್ಕಿಂಗ್ ಗ್ಯಾಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಮೇನ್ ಏನಿರುತ್ತೆ ಅಂದ್ರೆ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಇರುತ್ತೆ. LPG ಯಲ್ಲಿ ಏನಿರುತ್ತೆ? LPG ಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ. ಓಕೆನಾ? ಸೊ LPG ಲಿ ಮೇನ್ ಆಗಿ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಇರುತ್ತೆ. ಬಟ್ ಸ್ಮೆಲ್ ಬರುತ್ತಲ್ಲ, LPG ಸ್ಮೆಲ್ ಬರುತ್ತಲ್ಲ, ಸೊ ಆ ಒಂದು ಸ್ಮೆಲ್ಗೆ ಕಾರಣವಾದ ಒಂದು ಗ್ಯಾಸ್ ಯಾವುದು ಅಂತ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಸೊ ಅದು ಮೀಥೈಲ್ ಮರ್ಕ್ಯಾಪ್ಟನ್. ಮೀಥೈಲ್ ಮರ್ಕ್ಯಾಪ್ಟನ್ ಅದು ಒಂದು ಅನಿಲ ಒಂದು ಸೇರಿಸಿರ್ತಾರೆ ಆ ಒಂದು LPG ಗ್ಯಾಸ್ ಒಳಗಡೆ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಜೊತೆಗೆ. ಸೊ ದಟ್ ಗ್ಯಾಸ್ ಏನಾದರೂ ಲೀಕ್ ಆಗ್ತಿದ್ರೆ ಸೊ ಯಾವ್ದ್ರಿಂದ ನಮಗೆ ಗೊತ್ತಾಗುತ್ತೆ ಅಂದ್ರೆ ಪ್ರೋಪೇನ್ ಮತ್ತೆ ಬ್ಯೂಟೇನ್ಗೆ ಸ್ಮೆಲ್ ಇರೋದಿಲ್ಲ. ಸೊ ಅದರಿಂದ ಮೀಥೈಲ್ ಮರ್ಕ್ಯಾಪ್ಟನ್ ಸೇರಿಸೋದನ್ನ ನಮಗೆ ವಿ ಕ್ಯಾನ್ ಐಡೆಂಟಿಫೈ ದ ಲೀಕೇಜ್ ಆಫ್ ಗ್ಯಾಸ್. ಕ್ಲಿಯರ್ ವಿತ್ ದಿಸ್? ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ರು ಒಂದ್ಸರಿ, ಒಂದು ಸಿಗರೆಟ್ ಲೈಟರ್ ಇರುತ್ತಲ್ವಾ, ಲೈಟರ್ ಅಲ್ಲಿ ಒಂದು ಬಳಸುವ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳಿದ್ರು. ಸೊ ದಟ್ ಈಸ್ ನಥಿಂಗ್ ಬಟ್ ಬ್ಯೂಟೇನ್. ಓಕೆ, ಅರ್ಥ ಆಯ್ತಲ್ವಾ? ಒಂದು ಬ್ಲೂ ಕಲರ್ ಅಲ್ಲಿ ಇರುತ್ತೆ, ನೋಡಿರ್ಬೋದು ನೀವು ಮೇ ಬಿ ಕೆಲವರೆಲ್ಲ. ಸೊ ಪ್ರೋ ಅಲ್ಲಿ ಇರ್ತಾರೆ, ಸೊ ಅವರೆಲ್ಲ ನೋಡಿರ್ಬೋದು. ಸೊ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ಬ್ಯೂಟೇನ್. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ ದಟ್ ಈಸ್ ಮೀಥೇನ್. CNG ಅಲ್ಲಿ ಬಳಸೋ ಒಂದು ಮೇಜರ್ ಗ್ಯಾಸ್ ಅಂದ್ರೆ ಮೀಥೇನ್ ಆಗಿರುತ್ತೆ. ಕ್ಲಿಯರ್? ಎಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ. ದ ಪಿಚ್ ಆಫ್ ದ ಸೌಂಡ್ ಡಿಪೆಂಡ್ಸ್ ಪ್ರೈಮರಿಲಿ ಆನ್. ಧ್ವನಿ ತರಂಗದ ಪಿಚ್ ಪ್ರಮುಖವಾಗಿ ಅವಲಂಬನೆ ಆಗಿರೋದು ಯಾವುದ್ರ ಮೇಲೆ? ಆಂಪ್ಲಿಟ್ಯೂಡ್ ಅಂತ ಕ್ವಶನ್ ಕೇಳಿ ಆಪ್ಷನ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ, ಆವರ್ತನ ಅಂತ ಕರಿತೀವಿ ಅಥವಾ ಆವರ್ತ ಅಂತ ಕರಿತೀವಿ, ವೆಲಾಸಿಟಿ ಅಂತ ವೇಗ ಅಂತ ಕ್ವಶನ್ ಕೇಳಿದರೆ, ತರಂಗಾಂತರ ಅಥವಾ ವೇವ್ ಲೆಂತ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಪಿಚ್ ಯಾವಾಗಲೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಅಸ್ ಫ್ರೀಕ್ವೆನ್ಸಿ, ಆವರ್ತನ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಸರಿಯಾದ ಉತ್ತರ ಅನ್ನೋದು ಆಪ್ಷನ್ ಬಿ ಆಗಿರುತ್ತೆ. ಫ್ರೀಕ್ವೆನ್ಸಿ ಡಿಟರ್ಮೈನ್ಸ್ ದ ಪಿಚ್ ಆಫ್ ದ ಸೌಂಡ್. ಸೊ ಶಿಡ್ಲೆಸ್ ಆರ್ ಫ್ಲಾಟ್ನೆಸ್ ಅಂತ ಕರಿತೀವಿ. ಸೊ ಹೈ ಫ್ರೀಕ್ವೆನ್ಸಿ ಪ್ರೊಡ್ಯೂಸಸ್ ಹೈ ಪಿಚ್ಡ್ ಸೌಂಡ್ ಲೈಕ್ ವರ್ಸಟೈಲ್ ಆರ್ ಫೀಮೇಲ್ ವಾಯ್ಸ್. ಫೀಮೇಲ್ ವಾಯ್ಸ್ ಅನ್ನೋದು ಒಂದು ಹೈ ಪಿಚ್ ಹೋದಾಗ ಫುಲ್ ಸ್ಮೂತ್ ಆಗಿರುತ್ತಲ್ವಾ. ಸೊ ಆಂಪ್ಲಿಟ್ಯೂಡ್ ಡಿಟರ್ಮೈನ್ಸ್ ದ ಲೌಡ್ನೆಸ್. ಅದೇ ಒಂದು ಜೆಂಟ್ಸ್ ಒಂದು ಜೋರಾಗಿ ಕಿರ್ಚಿದಾಗ ಏನಾಗುತ್ತೆ, ಅದೊಂದು ಕರ್ಕಶವಾಗಿರುತ್ತೆ. ಸೊ ಹೌದಲ್ವಾ? ಪಿಚ್ ಜಾಸ್ತಿ ಇದ್ರೆ ವಾಯ್ಸು ಮತ್ತೆ ಸಾಂಗ್ ಆಡುವಾಗ ಒಂದು ವಾಯ್ಸ್ ಕೂಡ ಅಷ್ಟೇ ಸ್ಮೂತ್ ಆಗಿರುತ್ತೆ. ಪಿಚ್ ಕಡಿಮೆ ಇದ್ರೆ ಸಾಂಗ್ ಆಡ್ಲಿಕ್ಕೂ ಒಂದು ಕಿರಿಕಿರಿ ಆಗುತ್ತೆ, ಅದು ಕೇಳಲಿಕ್ಕೂ ಸಹ ಕಿರಿಕಿರಿ ಆಗುತ್ತೆ. ಓಕೆ, ಮೋರ್ ದ ಪಿಚ್ ಮೋರ್ ದ ಫ್ರೀಕ್ವೆನ್ಸಿ, ಲೆಸ್ ದ ಪಿಚ್ ಲೆಸ್ ದ ಫ್ರೀಕ್ವೆನ್ಸಿ. ಓಕೆನಾ? ಸೊ ಇಲ್ಲಿ ನೋಡಿ ಡಯಾಗ್ರಾಮ್ಸ್ ಪ್ರಕಾರ ಹಾಕೊಂಡೋಗಿದ್ದೀನಿ. ಸೊ ಇಲ್ಲಿ ನೋಡಿ ಹೈ ಫ್ರೀಕ್ವೆನ್ಸಿ ಆಗಿರುತ್ತೆ ಇದು. ಸೊ ಪಿಚ್ ಆಲ್ಸೋ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಫ್ರೀಕ್ವೆನ್ಸಿ ಇರುವಾಗ ಏನಾಗುತ್ತೆ, ವೇವ್ ಲೆಂತ್ ಅನ್ನೋದು ಕಡಿಮೆ ಇರುತ್ತೆ. ಕ್ಲಿಯರ್? ಸೊ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಸೊ ವೇವ್ ಲೆಂತ್ ಕೂಡ ಜಾಸ್ತಿ ಇದೆ.
ಸಿ ಫ್ರೀಕ್ವೆನ್ಸಿ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ, ವೇವ್ ಲೆಂತ್ ಕಡಿಮೆ. ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ, ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ, ವೇವ್ ಲೆಂತ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಅಂದರೆ ಒಬ್ಬ ಲೇಡಿ ಮತ್ತು ಒಬ್ಬ ಜೆಂಟ್ಸ್ ಇಬ್ಬರು ಒಂದೇ ಹತ್ರ ಇರ್ತಾರೆ, ಇಬ್ಬರು ಜೋರಾಗಿ ಕಿರ್ಚ್ತಾರೆ, ಯಾರೋ ಅಲ್ಲಿ ದೂರದಲ್ಲಿ ಇರ್ತಾರೆ, ಒಂದು ಜೋರಾಗಿ ಕೂಗ್ತಾರೆ ಅವ್ರನ್ನ. ಸೊ ಯಾರು ಕೂಗೋದು ಜೋರಾಗಿ ಕೇಳಿಸುತ್ತೆ ಅಂದರೆ ಆಬ್ವಿಯಸ್ಲಿ ನಾವು ಹೇಳ್ಬೋದು ಜೆಂಟ್ಸ್ ಯಾರು ಇರ್ತಾರಲ್ಲ ಅಥವಾ ಬಾಯ್ಸ್ ಇರ್ತಾರಲ್ಲ, ಬಾಯ್ಸ್ ಕೂಗಿದ್ರೆ ಜೋರಾಗಿ ಅಲ್ಲಿ ಕೇಳಿಸುತ್ತೆ. ಬಟ್ ಅದು ಸ್ಮೂತ್ ಆಗಿಲ್ಲ, ಜೋರಾಗಿ ಕೇಳಿಸ್ತಾ ಇದೆ. ದಟ್ ಮೀನ್ಸ್ ಇಟ್ ಕ್ಯಾನ್ ರೀಚ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್. ಲಾಂಗ್ ಡಿಸ್ಟೆನ್ಸ್ಗೆ ರೀಚ್ ಆಗುತ್ತೆ ಅಂದರೆ ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಅದರ ಒಂದು ವಾಯ್ಸ್ನ ಒಂದು ಮೃದುತ್ವ ಅನ್ನೋದು ಕಡಿಮೆ ಇರುತ್ತೆ. ಓಕೆನಾ, ಈ ಥರ ನಾವು ಅರ್ಥ ಮಾಡ್ಕೋಬೇಕು. ಕ್ಲಿಯರ್? ಸೊ ಮೋರ್ ಫ್ರೀಕ್ವೆನ್ಸಿ ಲೆಸ್ ವೇವ್ ಲೆಂತ್, ಲೆಸ್ ಫ್ರೀಕ್ವೆನ್ಸಿ ಮೋರ್ ವೇವ್ ಲೆಂತ್. ಓಕೆ, ಸೊ ಇಲ್ಲಿ ನೋಡಿ, ಪಿಚ್ ಇಸ್ ಡಿಪೆಂಡ್ಸ್ ಅಪಾನ್ ಫ್ರೀಕ್ವೆನ್ಸಿ. ಪಿಚ್ ಆಫ್ ಹ್ಯೂಮನ್ ವಾಯ್ಸ್ ಇಸ್ ಐ. ಮಹಿಳೆಯರಲ್ಲಿ ಪಿಚ್ ಅನ್ನೋದು ಜಾಸ್ತಿ ಇರುತ್ತೆ ದ್ಯಾನ್ ಮ್ಯಾನ್. ಓಕೆ, ದ ಪಿಚ್ ಆಫ್ ದ ಸೌಂಡ್ ಅಂಡ್ ಫ್ರೀಕ್ವೆನ್ಸಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಈಚ್ ಅದರ್. ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತೆ. ಸೊ ಇಫ್ ದ ಪಿಚ್ ಈಸ್ ಹೈ ದೆನ್ ದ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಆಲ್ಸೋ ಹೈ. ಅರ್ಥ ಆಯ್ತಲ್ವಾ? ಎಸ್. ಎಸ್, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ ನೋಡಿ. ವಿಚ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಪ್ರೊಡ್ಯೂಸಸ್ ಬೈಲ್ ಜ್ಯೂಸ್? ಬೈಲ್ ಜ್ಯೂಸ್ ಅನ್ನೋದು ಒಂದು ಪ್ರೊಡ್ಯೂಸ್ ಮಾಡೋ ಒಂದು ಅಂಗ ಯಾವುದು ಅಂತ ಕ್ವಶನ್ ಕೇಳಿದ್ರೆ, ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಯಾವುದು? ಸೊ ಆಪ್ಷನ್ಸ್ ಆರ್ ಲೈಕ್ ಸ್ಟಮಕ್, ಪ್ಯಾಂಕ್ರಿಯಸ್, ಲಿವರ್ ಅಂಡ್ ಪಿತ್ತಕೋಶ, ಗಾಲ್ ಬ್ಲಾಡರ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದಟ್ ಈಸ್ ಯಕೃತ್ ಅಂತ ಕರಿತೀವಿ, ದಟ್ ಈಸ್ ಲಿವರ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಸರಿಯಾದ ಉತ್ತರ. ಸೊ ಲಿವರ್ ಸೆಕ್ರೀಟ್ಸ್ ಬೈಲ್ ಜ್ಯೂಸ್ ವಿಚ್ ಹೆಲ್ಪ್ಸ್ emulsify fats. It is stored in a bladder and but produced by liver. So ಈ ಒಂದು ಪಿತ್ತರಸ ಅನ್ನೋದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ಗಾಲ್ ಬ್ಲಾಡರ್ ಅಲ್ಲಿ ಅಥವಾ ಪಿತ್ತಕೋಶದಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಪ್ರೊಡ್ಯೂಸ್ ಅನ್ನೋದು ಉತ್ಪತ್ತಿ ಮಾಡೋದು ಯಾವುದಪ್ಪ ಅಂದ್ರೆ ಅದು ಲಿವರ್ ಆಗಿರುತ್ತೆ, ಯಕೃತ್ ಆಗಿರುತ್ತೆ. ಕ್ಲಿಯರ್? ಎಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ. What is the phenomena behind the twinkling of stars? ನಕ್ಷತ್ರಗಳು ಮಿನುಗಲು ಕಾರಣ ವೈಜ್ಞಾನಿಕ ವಿದ್ಯಮಾನ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್. ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್, ವಾಯುಮಂಡಲದ ಪ್ರತಿಫಲನ, ರಿಫ್ಲೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್, ವಾಯುಮಂಡಲದ ವಕ್ರೀಭವನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಪೂರ್ಣ ಆಂತರಿಕ ಪ್ರತಿಫಲನ, ಡಿಸ್ಪರ್ಷನ್, ಬೆಳಕಿನ ಚೆದರುವಿಕೆ ಅಂತ ಈ ಥರ ಒಂದು ಕ್ವಶನ್ಸ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಏನಪ್ಪ ಇದು, ನಕ್ಷತ್ರ ಯಾಕೆ ಮಿನುಗುತ್ತೆ, ಯಾಕೆ ಒಂದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅನ್ನೋದು ಯಾವ ರೀತಿ ನಡೆಯುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ಸೊ ಇಲ್ಲಿ ನೋಡಿ ಒಂದೊಂದು ಆಪ್ಷನ್ನೇ ನಾನು ನೋಡ್ತಾ ಹೋಗ್ತೀನಿ. ಸೊ ರಿಫ್ಲೆಕ್ಷನ್ ಅಂದ್ರೆ ಏನಪ್ಪಾ ಅಂದರೆ, ರಿಫ್ಲೆಕ್ಷನ್ ಕನ್ನಡದಲ್ಲಿ ಏನಂತ ಕರಿತೀವಿ, ಪ್ರತಿಫಲನ. ಸೊ ಏನಪ್ಪಾ ಅಂದ್ರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೆನ್ ಇಟ್ ಸ್ಟ್ರೈಕ್ಸ್ ಅ ಸರ್ಫೇಸ್. ಸೊ ಅದನ್ನ ನಾವೇನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವಿ ಆರ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೇ, ಪತನ ರೇಖೆ ಅಂತ ಕರಿತೀವಿ. ದಿಸ್ ಈಸ್ ವಿ ಆರ್ ಕಾಲ್ಡ್ ಆಸ್ ರಿಫ್ಲೆಕ್ಟೆಡ್ ರೇ, ಪ್ರತಿಫಲನ ರೇಖೆ. ದಿಸ್ ಈಸ್ ವಿ ಆರ್ ಕಾಲ್ಡ್ ಆಸ್ ನಾರ್ಮಲ್ ಅಥವಾ ಲಂಬ ಅಂತ ಕರಿತೀವಿ. ಈ ಒಂದು ರಿಫ್ಲೆಕ್ಷನ್ ಎಲ್ಲೆಲ್ಲಿ ನೋಡ್ಬೋದು ನಾವು? ಸೊ ಮಿರರ್ ಮುಂದ್ಗಡೆ ನಾವು ನಿಂತ್ಕೊಂಡಾಗ ಸೊ ನಮ್ಮ ರಿಫ್ಲೆಕ್ಷನ್ ಕಾಣಿಸುತ್ತೆ, ಹೌದಲ್ವಾ? ಪ್ಲೇನ್ ಮಿರರ್, ವೆದರ್ ಇಟ್ ಇಸ್ ಎ ಪ್ಲೇನ್ ಮಿರರ್, ಕರ್ವ್ ಮಿರರ್, ವಕ್ರ ಒಂದು ದರ್ಪಣ ಆಗಿರ್ಬೋದು, ಸಮತಲ ದರ್ಪಣ ಆಗಿರ್ಬೋದು, ಯಾವುದೇ ಆಗಲಿ ನಮಗೆ ಒಂದು ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗಿ ತುಂಬ ಆಗುತ್ತೆ. ಓಕೆನಾ? ಸೊ ಆ ಒಂದು ರಿಫ್ಲೆಕ್ಷನ್ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಫ್ರಾಕ್ಷನ್ ಅಂತ ಕರಿತೀವಿ. ರಿಫ್ರಾಕ್ಷನ್, ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಇದು ಕರೆಕ್ಟಾಗಿ ಇಲ್ಲಿ ಬರಬೇಕು. ಸೊ ಇದೊಂದು ಮೀಡಿಯಮ್ ಆಗಿರುತ್ತೆ, ಇದು ಫಾರ್ ಎಕ್ಸಾಂಪಲ್ ಏರ್ ಮಾಧ್ಯಮ ಆಗಿರುತ್ತೆ, ಇದು ವಾಟರ್ ಮಾಧ್ಯಮ ಆಗಿರುತ್ತೆ. ಸೊ ಲೈಟ್ ಅನ್ನೋದು ಒಂದು ಏರ್ ಮೀಡಿಯಮ್ ಇಂದ, ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಚಲಿಸುವಾಗ ಬೆಂಡ್ ಆಗುತ್ತೆ. ಆ ಬೆಂಡ್ ಆಗೋ ಒಂದು ಫಿನಾಮಿನಾ, ಸ್ಪೀಡ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್?
ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಓಕೆನಾ? ಸೊ ಈ ಒಂದು ಸಂಪೂರ್ಣ ಆಂತರಿಕ ಪ್ರತಿಫಲನ ನಿಮಗೆ ತಿಳಿಬೇಕು ಅಂದರೆ ಕ್ರಿಟಿಕಲ್ ಆಂಗಲ್ ಅಂತ ಕರೀಬೇಕು, ನಿರ್ಣಾಯಕ ಒಂದು ಆಂಗಲ್ ಅಂತ ಕರಿತೀವಿ, ಅದರಂದೇ ಗೊತ್ತಿರಬೇಕು. ಬಟ್ ಇನ್ ಜನರಲ್ ಆಗಿ ನಾನು ಹೇಳ್ತೀನಿ, ಇಫ್ ಯು ವಾಂಟ್ ದಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್ ಅಂದರೆ ಪ್ಲೀಸ್ ಡೂ ಕಮೆಂಟ್, ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ಓಕೆ, ಒಂದು ಸೆಷನ್ ತಗೊಂಡು ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ಸೊ ಈ ಒಂದು ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನೋದು 2 ಕಂಡೀಷನ್ಸ್ ಇರುತ್ತೆ. ಸೊ ಆಲ್ವೇಸ್ ದ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ದಿಸ್ ಈಸ್ ಒನ್ ಕಂಡೀಷನ್. ಅನದರ್ ಕಂಡೀಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ಅಂತ ಒಂದು ಬರುತ್ತೆ, ನಿರ್ಣಾಯಕ ಕೋನ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಒಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಇದ್ರೆ ಮಾತ್ರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಏನಿಲ್ಲ, ಒಂದೇನೋ ಒಂದು ಪೈಪ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಬರ್ತಿದೆ, ಇಲ್ಲೋಗಿ ಹಿಂಗೆ ಬರುತ್ತೆ, ಇಲ್ಲೋಗಿ ಹಿಂಗೆ ಬರುತ್ತೆ, ಇಲ್ಲೋಗಿ ಹಿಂಗೆ ಬರುತ್ತೆ, ಒಳಗೇನೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ, ಪ್ರತಿಫಲನ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಇದಕ್ಕೆ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಇದೆಲ್ಲ ಕತೆ ನಮಗೆ ಬೇಕಾಗಿಲ್ಲ, ಬಟ್ ಎಕ್ಸಾಂಪಲ್ಸ್ ನಮಗೆ ಬೇಕು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಆಂತರಿಕ ಪ್ರತಿಫಲನಗೆ ಡೈಮಂಡ್ ಹೊಳೆಯೋದು, ನೆಕ್ಸ್ಟು ಎಂಡೋಸ್ಕೋಪಿ ಅಂತ ಹೇಳ್ಬೋದು. ಎಂಡೋಸ್ಕೋಪಿ ವರ್ಕ್ಸ್ ಅಂಡರ್ ದಿಸ್ ಆಪ್ಟಿಕಲ್ ಫೈಬರ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವಶನ್ ಕೇಳಿದ್ರೆ ಆಪ್ಟಿಕಲ್ ಫೈಬರ್ಸ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು, ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಗೊತ್ತಿರಬೇಕು. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಪ್ಟಿಕಲ್ ಫೈಬರ್ಸ್ ವಿಲ್ ವರ್ಕ್ಸ್. ಆನ್ ದ ಬೇಸಿಸ್ ಆಫ್ ದಿಸ್ ಆಪ್ಟಿಕಲ್ ಫೈಬರ್ಸ್ ಎಂಡೋಸ್ಕೋಪಿ, ನಮ್ಮ ಒಂದು ಮನೆಯಲ್ಲಿ ಯಾರಾದರೂ ತುಂಬ ಮುದುಕರೇನಾದರೂ ಇದ್ದರೆ ಸೊ ಈ ಒಂದು ಎಂಡೋಸ್ಕೋಪಿ ಅನ್ನೋದು ಮಾಡ್ತಾರೆ, ಹೌದಲ್ವಾ? ಸೊ ಆ ಎಂಡೋಸ್ಕೋಪಿ ಏನು ಮಾಡ್ತಾರೆ, ಒಂದು ಬಾಯಿ ಮುಖಾಂತರ ಒಂದು ಪೈಪ್ ಬಿಟ್ಟು ಒಂದು ಇದನ್ನ ಇದು ಮಾಡ್ತಾರೆ, ಆ ಒಂದು ಗ್ಯಾಸ್ಟ್ರಿಕ್ ಯಾವ ಥರ ಇದೆ ಎಲ್ಲ ಚೆಕ್ ಮಾಡ್ತಾರಲ್ವಾ. ಸೊ ಅದು ಚೆಕ್ ಮಾಡೋದು ಈ ಒಂದು ಎಂಡೋಸ್ಕೋಪಿ ಅಂತ ಕರಿತೀವಿ. ನೆಕ್ಸ್ಟು ಮಿರಾಜಸ್ ಅಂತ ಕರಿತೀವಿ. ಮಿರಾಜಸ್ ಅನ್ನೋದು ಒಂದು ಇಲ್ಯೂಷನ್ ಅಷ್ಟೇ ಇರೋದು. ಓಕೆನಾ? ಕ್ಲಿಯರ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ, ಚದುರುವಿಕೆ ಅಂತ ಕರಿತೀವಿ. ರಿಮೆಂಬರ್ ಇಸ್. ಸೊ ಇದಕ್ಕೆ ಆಪ್ಷನ್ ಯಾವುದಪ್ಪ ಅಂದರೆ, ಸೊ ಇದೆಲ್ಲ ಫಿನಾಮಿನಾಸ್ ನಿಮಗೆ ರಿಯಲಿ ಇಫ್ ಯು ವಾಂಟ್ ಟು ಲರ್ನ್ ಮೀನ್ಸ್ ಜಸ್ಟ್ ಪ್ಲೀಸ್ ಡೂ ಕಮೆಂಟ್, ಡೆಫಿನೆಟ್ಲಿ ವಿಲ್ ಡಿಸ್ಕಸ್, ವಿಲ್ ಟೇಕ್ ಒನ್ ಕ್ಲಾಸ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ಓಕೆ, ಸೊ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಆಪ್ಷನ್ ಆಫ್ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಆಗಿರುತ್ತೆ, ವಾಯುಮಂಡಲದ ವಕ್ರೀಭವನ ಆಗಿರುತ್ತೆ. ಸೊ ರಿಫ್ರಾಕ್ಷನ್ ಅನ್ನೋದು, ಈ ಒಂದು ವಕ್ರೀಭವನ ಅನ್ನೋದು ಬೇರೆ ಬೇರೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಥವಾ ಡೇ ಟು ಡೇ ಬೇಸಿಸ್ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ನೋಡಿ, ಇಲ್ಲಿ ಬಾಟಮ್ ಆಫ್ ಟ್ಯಾಂಕ್ ಕಂಟೈನ್ ವಾಟರ್ ಅಪಿಯರ್ಸ್ ಟು ಬಿ ರೈಸ್ಡ್. ಸೊ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಕಾಲಿಟ್ಟಾಗ ಅದು ಮೇಲಿಂದ ನೋಡಿದಾಗ ಆ ಒಂದು ಆಳ ಅನ್ನೋದು ಕಡಿಮೆ ಇದೇನೆ ಅಂತ ಗೊತ್ತಾಗುತ್ತೆ. ಒನ್ಸ್ ವಿಲ್ ಗೆಟ್ ಇನ್ ಟು ದ ಸ್ವಿಮ್ಮಿಂಗ್ ಪೂಲ್, ದೆನ್ ಓನ್ಲಿ ವಿಲ್ ಕಮ್ ಟು ನೋ ಎಕ್ಸಾಕ್ಟ್ ಡೆಪ್ತ್ ಆಫ್ ದಟ್ ಸ್ವಿಮ್ಮಿಂಗ್ ಪೂಲ್, ರೈಟ್? ಸೊ ಅದು ಅನ್ನೋದು ಯಾಕೆ ಆ ಥರ ಒಂದು ನಮಗೆ ಅಪಿಯರ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ರಿಫ್ರಾಕ್ಷನ್. ಓಕೆ, ನೆಕ್ಸ್ಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್ ದಿಸ್. ಅಂಡ್ ಅಪಿಯರೆನ್ಸ್ ಆಫ್ ಲೈಟ್ ಆಫ್ಟರ್ ಸನ್ಸೆಟ್. ಸನ್ಸೆಟ್ ಆದರೂ ಕೂಡ ಸಾಯಂಕಾಲ ನಮಗೆ ಸನ್ಸೆಟ್ ಆಗುತ್ತೆ, ಬೆಳಗ್ಗೆ ಸನ್ರೈಸ್ ಆಗುತ್ತೆ. ಬಿಫೋರ್ ಸನ್ರೈಸ್ ಅಂಡ್ ಆಫ್ಟರ್ ಸನ್ಸೆಟ್ ಸ್ವಲ್ಪ ಬೆಳಕು ಕಾಣಿಸ್ತಾ ಇರುತ್ತಲ್ವಾ. ಸೊ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದಿಸ್ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ನೆಕ್ಸ್ಟ್ ನೋಡಿ, ಇಮೇಜ್ ಗಮನಿಸಿ. ಒಂದು ಮೀನು ಒಳಗಡೆ ಇದೆ, ಸೊ ಮೀನು ಹಿಡಿತಾ ಇದ್ದಾನೆ ಇವನು. ಸೊ ಆ್ಯಕ್ಚುಯಲ್ ಪೊಸಿಷನ್ ಆಫ್ ದಿಸ್ ಫಿಶ್ ಈಸ್ ದಿಸ್. ಆ್ಯಕ್ಚುಯಲ್ ಪೊಸಿಷನ್ ಇದು, ಇಲ್ಲಿದೆ ಮೀನು, ಬಟ್ ಅವನು ಇಲ್ಲಿಗೆ ಗಾಳ ಆಗ್ತಾನೆ ಬಿಕಾಸ್ ಅವನಿಗೆ ಮೀನು ಇಲ್ಲಿ ಬದಲು ಇಲ್ಲಿರೋ ಥರ ಒಂದು ಅಪಿಯರ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವನು ಇಲ್ಲಿ ಗಾಳ ಆಗ್ತಾನೆ. ವೈ ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಓನ್ಲಿ. ಓಕೆ, ಸೊ ಅದೆಲ್ಲ ಬರುತ್ತೆ ಫ್ರಮ್ ವೆನ್ ವಿ ಅಬ್ಸರ್ವ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್, ರೇರರ್ ಟು ಡೆನ್ಸರ್ ಮೀಡಿಯಮ್, ಹೌ ಇಟ್ ವಿಲ್ ಅಪಿಯರ್ಸ್ ಅಂದೆಲ್ಲ ಬರುತ್ತೆ. ಬಟ್ ಅಷ್ಟೊಂದು ಡೀಟೇಲ್ಸ್ ನಮಗೆ ಬೇಕಾಗಿಲ್ಲ. ಬಟ್ ಯಾವ ರೀತಿಯ ಒಂದು ಇದಾಗುತ್ತೆ ಅಂದರೆ ಬಿಕಾಸ್ ಆಫ್ ರಿಫ್ರಾಕ್ಷನ್ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಅ ಬೇಸಿಕ್ ಫಿನಾಮಿನಾ. Clear with this? Yes, this is all about today's class. If you like this class, please do subscribe, click on the like button. ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಡೆಫಿನೆಟ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ದೋ ನನಗೂ ಒಂದು ಮೋಟಿವೇಶನ್ ಆಗುತ್ತೆ ದಟ್ ತುಂಬ ಜನ ನೋಡ್ತಿದ್ದಾರೆ, ತುಂಬ ಜನ ಲೈಕ್ ಮಾಡ್ತಿದ್ದಾರೆ, ನಾನು ತುಂಬ ಒಂದು ಎಫರ್ಟ್ಸ್ ಆಗಬೇಕು, ತುಂಬ ವೀಡಿಯೋಸ್ ಮಾಡಬೇಕು ಅಂತ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗಂಗಾಗುತ್ತೆ. ಪ್ಲೀಸ್ ಡೂ ಶೇರ್ ದಿಸ್. Okay, definitely we'll meet up in the next class. Thank you so much. Take care.